ಅಡಿಯಲ್ಲಿ ಕಂಡ ಭಾರತ. ನೀವು ನಾಶಗೊಳಿಸಬಾರದಿತ್ತು, ಕೆಂಪು ಬಿಳಿ ಹಸಿರು ಬಣ್ಣದ ಹಣ್ಣುಗಳನ್ನು. ಹಣ್ಣಿನ ಬಣ್ಣದ ಮೇಲೆ ಧರ್ಮದ ದ್ವೇಷವೇಕೆ? ಒಡೆದು ಹಾಕುವ ಕೈಗಳಿಂದ ಹೋಳು ಮಾಡಿ ತಿಂದಿದ್ದರೆ ಹೊಟ್ಟೆಯ ಉರಿ ತಣ್ಣಗಾಗುತ್ತಿತ್ತು. ಹೋಳು ಮಾಡಿ ತಿಂದಿದ್ದರೆ ನಿಮ್ಮ ಹೊಟ್ಟೆಯ ಉರಿ ತಣ್ಣಗಾಗುತ್ತಿತ್ತು. ದ್ವೇಷ ತುಂಬಿದ ಮನಸ್ಸು ಶಾಂತವಾಗುತ್ತಿತ್ತು. ಬಡಪಾಯಿಯ ಹೊಟ್ಟೆಯ ಮೇಲೆ ಹೊಡೆಯುವುದು ಯಾವ ನ್ಯಾಯ? ನೀವು ಹೊಡೆದದ್ದು ಕಲ್ಲಂಗಡಿ ಹಣ್ಣನ್ನಲ್ಲ, ನನ್ನ ನಿಮ್ಮ ದೇಶವನ್ನು. ನೀವು ಅಟ್ಟಹಾಸ ಮೆರೆಯುವಾಗ ನಾನು ಮೌನಿ. ಮೌನವೇ ನನ್ನ ಪ್ರತಿಭಟನೆ. ಪುಂಡುತನದಿಂದ ಹಣ್ಣುಗಳನ್ನು ನಾಶಗೊಳಿಸಿದ ನೀವು ದಾರಿ ತಪ್ಪಿದ ಮಕ್ಕಳಂತೆ ಕಾಣುತ್ತೀರಿ. ನಿಮ್ಮ ತಪ್ಪನ್ನು ಹೊಟ್ಟೆಯೊಳಗೆ ಹಾಕಿಕೊಳ್ಳುತ್ತೇನೆ. ಕ್ಷಮಿಸುತ್ತೇನೆ ನಿಮ್ಮನ್ನು. ಕ್ಷಮೆಗಿಂತ ಬೇರೆ ಶಿಕ್ಷೆಯಿಲ್ಲ. ದುರ್ಬಲರನ್ನು ತುಳಿಯುವುದು ನಿಮ್ಮ ದಂಧೆ. ನೀವು ತುಳಿದಷ್ಟು ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಇದು ಬದುಕು ಕಲಿಸಿದ ಪಾಠ ನನಗೆ. ತುಂಡಾಗಿ ಬಿದ್ದ ಹಣ್ಣನ್ನು ಭಾರತವನ್ನು ಜನರನ್ನು ಮತ್ತೆ ಒಂದುಗೂಡಿಸುತ್ತೇನೆ. ಮತ್ತೆ ಬಂದಾಗ ಕಲ್ಲಂಗಡಿ ಹೋಳುಗಳನ್ನು ನಿಮಗೆ ನೀಡುತ್ತೇನೆ. ನಮ್ಮದೇ ದೇಶದ ತುಣುಕೊಂದನ್ನು. ನಿಮ್ಮ ಹೊಟ್ಟೆ ತಣ್ಣಗಿರಲಿ ಎಂದು ಹಾರೈಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವನ ವಾಚನವನ್ನು ಮಾಡಿದಂಥ ಹಿರಿಯರಾದ ಶ್ರೀ ಹುಲಿಕಟ್ಟಿ ಚನ್ನಬಸಪ್ಪ ಅವರಿಗೆ ಧನ್ಯವಾದಗಳು. ಈಗ ಕವಿಗೋಷ್ಠಿಯ ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಕೋರ್ತಾ ಇದ್ದೆ. ಈಗ ಕವನವನ್ನು ವಾಚನ ಮಾಡಲಿರುವಂಥ ಕವಿ ಶ್ರೀ ಮಲ್ಲಿಕಾರ್ಜುನ್ ಅಣಜಿಮಠ್. ಮುಂದಿನ ಕವನ ವಾಚನ ಮಾಡುವಂಥ ಕವಿ ಶ್ರೀಮತಿ ಡಾಕ್ಟ್ರು ವೀಣಾ ಪಿ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡವು ಮತ್ತು ಕನ್ನಡಿಗರು, ಇದು ಕವನದ ಶೀರ್ಷಿಕೆ. ಗೊತ್ತಿದೆ ಕನ್ನಡವೇ ಸುಂದರ. ಗೊತ್ತಿದೆ ಕನ್ನಡವೇ ಸುಂದರ. ಆದರೂ ಏಕಿದೆ ಈ ತಾತ್ಸಾರ. ಕ್ಷಣ ಕ್ಷಣವೂ ಎದೆಯಲ್ಲಿ ತುಂಬಲಿ ಕನ್ನಡ ನುಡಿ ಜೇಂಕಾರ. ಅನ್ಯರ ದಾಳಿಗೆ ತತ್ತರಿಸಿದೆ ಕರುನಾಡು. ಸ್ವಾಭಿಮಾನದ ರಾಹಿತ್ಯದ ಫಲಿತಾಂಶವೇ ಈ ಪಾಡು. ಅನ್ಯರ ದಾಳಿಗೆ ತತ್ತರಿಸಿದೆ ಕರುನಾಡು, ಸ್ವಾಭಿಮಾನದ ರಾಹಿತ್ಯದ ಫಲಿತಾಂಶವೇ ಈ ಪಾಡು. ಅವರು ಹುಟ್ಟುವುದಷ್ಟೇ ಅಲ್ಲಿ, ಬೆಳೆಯುವುದೋ ಇಲ್ಲಿ. ಹೀಗೆ ನಡೆದರೆ ಕನ್ನಡಿಗ ಹೋಗುವುದೆಲ್ಲಿ? ಕನ್ನಡವಷ್ಟೇ ಅಲ್ಲ ಕನ್ನಡಿಗರ ಬದುಕಿಗೂ ದಾಳಿ. ಕುರುಡಾಗಿಸಿದೆ ನಮ್ಮನ್ನು ಅನ್ಯ ಭಾಷಿಕರ ಗೋಧೂಳಿ. ಗಲ್ಲಿಯ ಪುಟ್ಟ ಅಂಗಡಿಯಿಂದ ಮಾಲ್ಗಳವರೆಗೆ, ರಸ್ತೆ ಕಾಮಗಾರಿಯಿಂದ ಕಾರ್ಖಾನೆಯವರೆಗೂ ಅವರದೇ ಕಾರುಬಾರು. ಗಲ್ಲಿಯ ಪುಟ್ಟ ಅಂಗಡಿಯಿಂದ ಮಾಲ್ಗಳವರೆಗೆ, ರಸ್ತೆ ಕಾಮಗಾರಿಯಿಂದ ಕಾರ್ಖಾನೆಯವರೆಗೆ ಅವರದೇ ಕಾರುಬಾರು. ನಮ್ಮ ಕನ್ನಡಿಗರಿಗೆ ಇದ್ದೇ ಇದು ಬಿಡಿ MRP ಬಾರು.
ನಮ್ಮ ಕನ್ನಡಿಗರಿಗೆ ಇದ್ದೇ ಇದೆ ಬಿಡಿ MRP ಬಾರು. ನಮ್ಮ ರಾಜಕಾರಣಿಗಳಿಗೆ ಅನ್ಯರು ಕಿಂದರಿ ಜೋಗಿ. ನಮ್ಮ ರಾಜಕಾರಣಿಗಳಿಗೆ ಅನ್ಯರು ಕಿಂದರಿ ಜೋಗಿ. ಇವರು ಅವರೆಸೆಯುವ ಪುಡಿಗಾಸಿನ ಅನುಭೋಗಿ. ಇವರು ಅವರೆಸೆಯುವ ಪುಡಿಗಾಸಿನ ಅನುಭೋಗಿ. ವರ್ಷಕ್ಕೊಮ್ಮೆ ಪಡೆಯುವರೆಷ್ಟೋ ಕನ್ನಡದ ದೀಕ್ಷೆ, ಮರುದಿನವೇ ಮಾಡಬೇಕು ಅವರಿಗೆ ಮಂಪರು ಪರೀಕ್ಷೆ. ವರ್ಷಕ್ಕೊಮ್ಮೆ ಪಡೆಯುವರೆಷ್ಟೋ ಕನ್ನಡದ ದೀಕ್ಷೆ, ಮರುದಿನವೇ ಮಾಡಬೇಕು ಅವರಿಗೆ ಮಂಪರು ಪರೀಕ್ಷೆ. ದಂಡು ಕಟ್ಟಿಕೊಂಡು ಬಂದು ಯುದ್ಧವನ್ನೇ ಮಾಡಬೇಕಂತಿಲ್ಲ. ದಂಡು ಕಟ್ಟಿಕೊಂಡು ಬಂದು ಯುದ್ಧವನ್ನೇ ಮಾಡಬೇಕಂತಿಲ್ಲ. ವ್ಯಾಪಾರ ವಹಿವಾಟು ಸಾಕು. ರಾಜಕಾರಣಿಗಳು ಮಾರಿಕೊಂಡಿದ್ದಾರೆ, ಜೀತಕ್ಕೆ ನಾವಿದ್ದೇವೆ ಕನ್ನಡಿಗರು. ರಾಜಕಾರಣಿಗಳು ಮಾರಿಕೊಂಡಿದ್ದಾರೆ, ಜೀತಕ್ಕೆ ನಾವಿದ್ದೇವೆ ಕನ್ನಡಿಗರು. ವಲಸಿಗರಿಗೆ ಇನ್ನೇನು ಬೇಕು? ಬನ್ನಿ, ಕನ್ನಡವಷ್ಟೇ ಅಲ್ಲ, ಕನ್ನಡಿಗರೂ ಬದುಕಬೇಕು. ಅದಕ್ಕಾಗಿ ಪ್ರತಿದಿನವೂ ಹೋರಾಡಬೇಕು. ಧನ್ಯವಾದಗಳು. ನಂಜುಮಠರವರಿಗೆ ಧನ್ಯವಾದಗಳು. ಅವರು ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡಿಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಈಗ ಕವನವನ್ನು ವಾಚನ ಮಾಡಲಿರುವಂಥ ಕವಿಯಿತ್ರಿ ಶ್ರೀಮತಿ ಡಾಕ್ಟರ್ ವೀಣಾ ಪಿ. ಮುಂದೆ ಕವನ ವಾಚನವನ್ನು ಮಾಡಲಿರುವವರು ಶ್ರೀಮತಿ AB ಮಂಜಮ್ಮ. ಅವ್ರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ನನ್ನ ಕವಿತೆಯ ಶೀರ್ಷಿಕೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕನ್ನಡ ನಾಡಿಗೆ ಕರ್ನಾಟಕವೆಂದು ಪುನರ್ನಾಮಕರಿಸಿದ ದಿನದ ಸುವರ್ಣ ಮಹೋತ್ಸವಕ್ಕೆ, ಕನ್ನಡ ನಾಡಿಗೆ ಕರ್ನಾಟಕವೆಂದು ಪುನರ್ನಾಮಕರಿಸಿದ ದಿನದ ಸುವರ್ಣ ಮಹೋತ್ಸವಕ್ಕೆ ಕರುನಾಡ ಆಡಳಿತ ಸತ್ತೆ ಕನ್ನಡಿಗರಿಗಿತ್ತ ಘೋಷವಾಕ್ಯವಿದು, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕನ್ನಡ ನುಡಿ ಕೋವಿದರ ನೆಲೆಯೆಂದು, ಕನ್ನ ಮತ್ತು ನಾಟರ ಬೀಡೆಂದು, ಕಪ್ಪು ಮಣ್ಣ ಭೂಮಿಯೆಂದು, ಶ್ರೀಗಂಧದ ಅರಣ್ಯಗಳ ಕಮ್ಮಿತ್ತು ನಾಡೆಂದು, ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ಪುನರ್ನಾಮಿಸಿ ವರುಷ 50 ಮೀರಿಯಾಗಿದೆ ಇಂದಿಗೆ. ಪುನರ್ನಾಮಿಸಿ ವರುಷ 50 ಮೀರಿಯಾಗಿದೆ ಇಂದಿಗೆ. ಈ ಮೇರೆ ಮೀರಿದ ಸಂಭ್ರಮದ ಮೆರುಗಿನ ನಿತ್ಯೋತ್ಸವದಿ ಕನ್ನಡವ ಉಸಿರಾಗಿಸಿಕೊಳ್ಳುವ ಹುಮ್ಮಸ್ಸಿಗೆ ಕವಿದ ಕಾರ್ಮೋಡದ ಬಗೆಯ ಬವಣೆ ಬಾಧೆಗಳೇನು? ಸಹಜ ಸಂಸ್ಫೂರ್ತ ಸಂವರ್ಧಿಪ ತಾಯ್ನುಡಿಯ ಅಳಿವು ಉಳಿವಿನ ಸಂಘರ್ಷಕ್ಕೆ ಇಂಬದೇನು? ನುಡಿಯೊಂದು ಭಾವಾಂತರ್ಯದ ಬೆರಗಿನಾಭಿವ್ಯಕ್ತಿ. ಜನ್ಮದಾರಭ್ಯ ಜೊತೆಗೂಡಿಯೇ ಮರ್ಥ್ಯದವರೆಗೂ ಎಡೆ ಬಿಡದ ಉಚ್ಛ್ವಾಸ ನಿಶ್ವಾಸಗಳ ನಿರಂತರ ಲಹರಿ. ಉಸಿರನೊಳಗೆಳೆದು ಹೊರಗೆಡಹಿ ಒಳಗೆಳೆದು ಹೊರಗೆಡಗೆಡಹಿ ಬದುಕಿನೆಡೆಗೊಡುವ ತೆರದೆ ಕನ್ನಡವನ್ನೇ ನಿಶ್ವಾಸಿಸುವ ಪರಿಗದಾವ ಅಡೆತಡೆಯ ಸೋಂಕು ಇದೆಯಲ್ಲ ಆ ಮಹಾಮಾರಿ ಇಂಗ್ಲೀಷ್ ಎಂಬ ವ್ಯಾಮೋಹದ ಕಾಡ್ಗುದುರೆ. ಅದನ್ನೇರಲರಿತವ ಮಾತ್ರ ಮಹಾಮಾನ್ಯ. ಲೋಕವನಾಳಲು ಅದುವೇ ರಹದಾರಿಯೋ ಪರದಾರಿಯೋ, ನನ್ನತನವಲ್ಲದ ಅನ್ಯ ಸಂಸ್ಕೃತಿಯ ಸಂಮೋಹನವೋ, ತಾಯ್ನುಡಿಯ ಮರೆತು ಮಲತಾಯಿಯ ಮಮತೆ ಅರಸಿ ಹೊರಡುವ ದುಸ್ಸಾಹಸವೋ, ಮನೆಯ ಗೆಲ್ಲದವ ಮಾರು ಗೆಲ್ಲುವನೆ. ಮನೆಯೋ ಮಾರೋ ಬದುಕಿಗೆ ಗೆಲ್ಲುವಂದೇ ಮುಖ್ಯ.
ದುಸ್ಸಾಹಸವೋ ಸುಸ್ಸಾಹಸವೋ ಇಂಗ್ಲೀಷು ಬರದಿರೆ ಏರಲಾದೀತೇನು ಉನ್ನತ ಹುದ್ದೆ, ಇಂಗ್ಲೀಷು ಬರದಿರೆ ಏರಲಾದೀತೇನು ಉನ್ನತ ಹುದ್ದೆ, ಭಾಷೆಯ ಪ್ರೇಮದ ಬಿರುಬೆಂಬತ್ತಿ ಹೊಟ್ಟೆಗೆ ಸುತ್ತಲಾದೀತೆ ತಣ್ಣೀರು ಬಟ್ಟೆ, ಹೊಟ್ಟೆಗೆ ಸುತ್ತಲಾದೀತೆ ತಣ್ಣೀರು ಬಟ್ಟೆ. ತುಟ್ಟಿ ಎನಿಸುವುದು ಕನ್ನಡದ ಮಕ್ಕಳಿಗೆ ಉನ್ನತ ಶಿಕ್ಷಣ, ತುಟ್ಟಿ ಎನಿಸುವುದು ಕನ್ನಡದ ಮಕ್ಕಳಿಗೆ ಉನ್ನತ ಶಿಕ್ಷಣ. ಕಾರಣ ಕನ್ನಡೀಕರಣಕ್ಕೆ ಹಾದಿ ಇಲ್ಲವೋ ಅಲ್ಲಿ, ಕನ್ನಡೀಕರಣಕ್ಕೆ ಹಾದಿ ಇಲ್ಲವೋ ಅಲ್ಲಿ, ಇಂಗ್ಲೀಷು ಬಾರದವ ನಗೆ ಪಾಟಲಿಗೆ ಈಡು ಅಲ್ಲಿ, ಇಂಗ್ಲೀಷು ಬಾರದವ ನಗೆ ಪಾಟಲಿಗೆ ಈಡಲ್ಲಿ. ಹಾಗಾದರೆ ಪರಿಹಾರವೇನು? ಅನ್ನದ ಭಾಷೆಯಾಗದಿದ್ದರೆ ಕನ್ನಡಕ್ಕೆ ಉಳಿವೆಲ್ಲಿ, ಅನ್ನದ ಭಾಷೆಯಾಗದಿದ್ದರೆ ಕನ್ನಡಕ್ಕೆ ಉಳಿವೆಲ್ಲಿ. ಆಳುವ ಸರ್ಕಾರಗಳೇ ಕೇಳಿ ಕಿವಿಗೊಡಿರಿಲ್ಲಿ, ಆಳುವ ಸರ್ಕಾರಗಳೇ ಕೇಳಿ ಕಿವಿಗೊಡಿರಿಲ್ಲಿ. ಮಾರು ಗೆದ್ದೆ ಮನೆಯ ಕಾಯುವ ಅನಿವಾರ್ಯತೆಗೆ ಕೊನೆಯಲ್ಲಿ ಹೇಳಿರಿ ಹೆಸರೇನೋ ಆಯಿತು ಕರ್ನಾಟಕ, ಉಸಿರಾಗುವುದು ಹೇಗೆ ಕನ್ನಡ, ಉಸಿರಾಗುವುದು ಹೇಗೆ ಕನ್ನಡ. ಬದುಕಲು ಅನ್ನಗೊಡದ ಭಾಷೆ ಬದುಕಗೊಡದು, ಬದುಕು ಕಟ್ಟಿಕೊಡುವ ಭಾಷೆಯಾದಾಗಲೇ ನಮ್ಮೆಲ್ಲರ ಉಸಿರಾದೀತು ಕನ್ನಡ, ನಮ್ಮೆಲ್ಲರ ಉಸಿರಾದೀತು ಕನ್ನಡ. ಕನ್ನಡವನೇ ಉಸಿರಾಡುತ್ತಿಹ, ಕನ್ನಡವನೇ ಉಸಿರಾಡುತ್ತಿಹ, ಕನ್ನಡತಿಯ ಕನವರಿಕೆ ಇದು, ಕನ್ನಡವನೇ ಉಸಿರಾಡುತ್ತಿಹ, ಕನ್ನಡತಿಯ ಕನವರಿಕೆ ಇದು. ಉಸಿರಾಗಲಿ ಕನ್ನಡ. ಘೋಷಣೆಗಷ್ಟೇ ಸೀಮಿತವಾಗದಂತೆ ನಿಜಕ್ಕೂ ನಿಜ ನೈಜ ನೆಲ ಮೂಲದೆಲ್ಲರ ನೈಜ ಉಸಿರಾಗಲಿ ಕನ್ನಡ, ನೈಜ ಉಸಿರಾಗಲಿ ಕನ್ನಡ. ಅವಕಾಶಕ್ಕಾಗಿ ಧನ್ಯವಾದ. ಪಿ ವೀಣಾ ಅವರಿಗೆ ಧನ್ಯವಾದಗಳು. ನಮ್ಮ ಕವನದ ಶೀರ್ಷಿಕೆ ನನ್ನುಡಿ. ಮಣ್ಣ ಕಣಕಣದಲ್ಲಿ ಕನ್ನಡದ ಕಂಪಿರಲು ಚಿನ್ನ ಚೇತನವಾಗಿ ಚಿಮ್ಮುತ್ತಿರಲು, ಮಣ್ಣ ಕಣಕಣದಲ್ಲಿ ಕನ್ನಡದ ಕಂಪಿರಲು ಚಿನ್ನ ಚೇತನವಾಗಿ ಚಿಮ್ಮುತ್ತಿರಲು, ಮುನ್ನ ಹೃದಯದ ಭಾಷೆ ಶ್ರೀಗಂಧ ಸೀಮೆಯದು, ನನ್ನುಡಿಯ ನಾ ಮರೆತರೆಂಥ ಸೊಗಡು, ನನ್ನುಡಿಯ ನಾ ಮರೆತರೆಂಥ ಸೊಗಡು. ಕಲ್ಪನೆಯ ಕಾವಿನಲ್ಲಿ ಬೆಳ್ಮೋಡ ಭಿತ್ತಿಯಲ್ಲಿ ಬರೆದ ಸಾಲಿನ ಭಾವ ಭಾಷ್ಯದಲ್ಲಿ, ಕಲ್ಪನೆಯ ಕಾವಿನಲ್ಲಿ ಬೆಳ್ಮೋಡ ಭಿತ್ತಿಯಲ್ಲಿ ಬರೆದ ಸಾಲಿನ ಭಾವ ಭಾಷ್ಯದಲ್ಲಿ, ಹಸುಗೂಸ ಅಳುವಿನಲ್ಲಿ ತಾಯ ಜೋಗುಳದಲ್ಲಿ ಅನುಗಾಲ ಕೇಳಿದರೆ ಕಲ್ಪವಲ್ಲಿ, ಹಸುಗೂಸ ಅಳುವಿನಲ್ಲಿ ತಾಯ ಜೋಗುಳದಲ್ಲಿ ಅನುಗಾಲ ಕೇಳಿಸದೆ ಕಲ್ಪವಲ್ಲಿ. ಇರುಳ ಚಂದಿರ ಸೂಸೋ ಹಾಲ್ಬೆಳಕ ನೊರೆಯಲ್ಲಿ ಕಡಲ ನರಸುತ ಓಡೋ ನದಿಗಳಲ್ಲಿ, ಇರುಳ ಚಂದಿರ ಸೂಸೋ ಹಾಲ್ಬೆಳಕ ನೊರೆಯಲ್ಲಿ ಕಡಲ ನರಸುತ ಓಡೋ ನದಿಗಳಲ್ಲಿ, ಭುವಿಯ ನಪ್ಪಿದ ಮಳೆಯು ಹೂವ ನರಸುವ ದುಂಬಿ ಎಲ್ಲೆಲ್ಲೂ ಕನ್ನಡದ ರವದ ರಂಗೋಲಿ, ಭುವಿಯ ನಪ್ಪಿದ ಮಳೆಯು ಹೂವ ನರಸುವ ದುಂಬಿ ಎಲ್ಲೆಲ್ಲೂ ಕನ್ನಡದ ರವದ ರಂಗೋಲಿ. ಚೈತ್ರದಂಕುರದಲ್ಲಿ ಕೋಗಿಲೆಯ ದನಿಯಲ್ಲಿ ಉದಯಾಸ್ತಮಾನದೊಳ ಹಕ್ಕಿ ಹಾಡಿನಲ್ಲಿ, ಚೈತ್ರದಂಕುರದಲ್ಲಿ ಕೋಗಿಲೆಯ ದನಿಯಲ್ಲಿ ಉದಯಾಸ್ತಮಾನದೊಳ ಹಕ್ಕಿ ಹಾಡಿನಲ್ಲಿ, ಕೇಳಿ ಬರುತ್ತಿರೆ ಅಷ್ಟ ದಿಶೆಗಳಿಂ ನಾಡನುಡಿ, ಕೇಳಿ ಬರುತ್ತಿರೆ ಅಷ್ಟ ದಿಶೆಗಳಿಂ ನಾಡನುಡಿ, ಮೊಗವರಳಿಸುತ್ತ ಹಾಡು ಕನ್ನಡದಲ್ಲಿ, ಮೊಗವರಳಿಸುತ್ತ ಹಾಡು ಕನ್ನಡದಲ್ಲಿ, ಸಿರಿಗನ್ನಡದಲ್ಲಿ. ಧನ್ಯವಾದಗಳು. ಕವನ ವಾಚನವನ್ನು ಮಾಡಿದಂಥ ಶ್ರೀಮತಿ ಎ ಬಿ ಮಂಜಮ್ಮ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೋರ್ತಾ ಇದ್ದೇನೆ. ಇದಕ್ಕೆ ಅಧ್ಯಕ್ಷರಿಗೆ ನಮಸ್ಕಾರಗಳೊಂದಿಗೆ, ನನ್ನ ನಾಡಿದು ಕನ್ನಡ, ಹೆಮ್ಮೆಯ ನಾಡಿದು ಕನ್ನಡ, ನಮ್ಮ ನುಡಿಯು ಕನ್ನಡ, ನುಡಿಯುವೆಲ್ಲ ಕನ್ನಡ. ಪಂಪ ರನ್ನರ ತಾಯ್ನಾಡು, ಪಂಪಾಪತಿಯ ನೆಲವೀಡು, ಅಕ್ಕರೆ ತೋರುವ ಈ ನಾಡು, ನೆಮ್ಮದಿ ಕೋರುವ ಈ ನಾಡು, ರಕ್ಷಣೆ ನೀಡುವ ನೆಲಬೀಡು, ಮಮತೆ ತುಂಬುವ ಈ ನಾಡು, ಆತ್ಮಸ್ಥೈರ್ಯವ ತುಂಬುತ್ತಲೇ ಬಾಳು ಎನ್ನುವ ಈ ಕನ್ನಡ ನಾಡು, ಹೊಯ್ಸಳ ಅರಸರ ನಾಡು, ಝಾನ್ಸಿ ಜನಿಸಿದ ಬೀಡು, ಧರ್ಮ ಸಂದೇಶ ಸಾರುತ್ತಲೇ
ಒಗ್ಗಟ್ಟಿರಲಿ ಎನ್ನುತ್ತದೆ. ಹಕ್ಕ ಬುಕ್ಕ ರಾಳಿದ ನಾಡು ಸುಂದರ ಬನದ ಈ ನಾಡು. ಅಕ್ಕ ಬುಕ್ಕ ರಾಳಿದ ನಾಡು ಸುಂದರ ಬನದ ಈ ನಾಡು. ಕವಿಗಳು ಜನಿಸಿದ ಈ ಬೀಡು ಧರ್ಮ ರಕ್ಷಕರ ಈ ನಾಡು. ಸುಂದರ ತೋಟದ ಈ ನೆಲವು ಜನಿಸಿದ ಮನುಜರ ಪುಣ್ಯರು. ದಾನ ಧರ್ಮದ ಬೀಡಿದು ಒಲವ ನೀಡುವ ನಾಡಿದು. ಕನ್ನಡ ಪದಗಳೇ ನಮ್ಮುಸಿರು, ಕನ್ನಡ ನಾಡೇ ನಮ್ಮದು. ಒಲವಲ್ಲಿ ಸಾಗಿ ಕನ್ನಡ ಬೆಳೆಸಿ, ಒಲವಲ್ಲಿ ಸಾಗಿ ಕನ್ನಡ ಬೆಳೆಸಿ, ಹಿರಿಹಿರಿಗ್ಗುವೆವು, ಹಿರಿಹಿರಿಗ್ಗುವೆವು ನಾವೇ ಕನ್ನಡಿಗರು. ನಮಸ್ತೆ. ಕವನವನ್ನು ವಾಚನ ಮಾಡಿದಂಥ ಶ್ರೀ ವಿವೇಕಾನಂದ ಸ್ವಾಮಿ ಇವರಿಗೆ ಧನ್ಯವಾದಗಳು. ಈಗ ಕವನವನ್ನು ವಾಚನ ಮಾಡಲು ಇರುವವರು ಶ್ರೀ ಬಿ ಮುಗ್ದುಮ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾಮಕರಣ ಆಗಿ ಇವತ್ತಿಗೆ 50 ವರ್ಷ ಆಗಿದೆ. ಈಗ ನಾನು ನಿಮ್ಮ ಮುಂದೆ ಕವನ ವಾಚನ ಮಾಡಿರುವ ಪ್ರಪಂಚ ಎಂಬ ಶೀರ್ಷಿಕೆ ಇವತ್ತಿಗೂ 50 ವರ್ಷ ಆಗಿದೆ. ಈ ಕವನದಲ್ಲಿ ಒಂದು ಬಡ ಕುಟುಂಬದ ಚಿತ್ರಣ ಇದೆ. ನನ್ನ ಕವನದ ಶೀರ್ಷಿಕೆ ಪ್ರಪಂಚ ಅಂಥೇಳಿ. ಮನದಲ್ಲಿ ಹಲವಾರು ಯೋಚನೆಗಳು ತುಂಬಿದಾಗ, ದಾರಿ ಕಾಣದೆ ಕಂಗೆಟ್ಟಾಗ, ಹಗಲಿನಲ್ಲಿ ತಾರೆಗಳೆಣಿಸಿ ನೆಲಕ್ಕೆ ಬಿದ್ದಾಗ ಎದ್ದು ಬಂದೋಸರಾರು. ಮನದಲ್ಲಿ ಹಲವಾರು ಯೋಚನೆಗಳು ತುಂಬಿದಾಗ, ದಾರಿ ಕಾಣದೆ ಕಂಗೆಟ್ಟಾಗ, ಹಗಲಿನಲ್ಲಿ ತಾರೆಗೆ ಎಣಿಸಿ ನೆಲಕ್ಕೆ ಬಿದ್ದಾಗ ಎದ್ದು ಬಂದು ಎಬ್ಬಿಸೋರರು. ಕೈ ತುಂಬ ಧನ ಉಲ್ಲಾಸಭರಿತ ಮನ ತುಂಬಿರಲು ಹತ್ತಿರ ಬರೋರು ಜನ. ಕೈ ತುಂಬ ಧನ ಉಲ್ಲಾಸಭರಿತ ಮನ ತುಂಬಿರಲು ಹತ್ತಿರ ಬರೋರು ಜನ. ಒಳಗೆ ಕೃತಜ್ಞ, ಹೊರಗೆ ಕೃತಜ್ಞತೆ ಉಂಟು ಈ ಜಾಗದ ಗೌರವ ಘನತೆ. ವಾತ್ಸಲ್ಯ ಕಾಣದ ತಾಯಿ, ನನಗೂ ಕಾಣದ ತಂದೆ, ಪ್ರೀತಿಯಿಂದ ವಂಚಿತರಾದ ಮಡದಿ, ಮುಂದೆ ನಿಂತಿರಲು ಈ ಮಗನಿಗೆ ಪ್ರಪಂಚ ಬಹುಘೋರ. ವಾತ್ಸಲ್ಯ ಕಾಣದ ತಾಯಿ, ನಗು ಕಾಣದ ತಂದೆ, ಪ್ರೀತಿಯಿಂದ ವಂಚಿತರಾದ ಮಡದಿ, ಮುಂದಿರಲು ಮಗನಿಗೆ ಪ್ರಪಂಚ ಬಹುಘೋರ. ಸುಖ ಸಂಪತ್ತು ಇವನಿಗೆ ಬಲು ದೂರ. ಲಾಸ್ಟ್ ಸ್ಟ್ಯಾಂಡ. ಕೋಟಿ ಜನ ಈಜುವರು ಈ ಬಡತನ ಕೂಪದಲ್ಲಿ. ಕೋಟಿ ಜನ ಈಜುವರು ಈ ಬಡತನ ಕೂಪದಲ್ಲಿ. ನಿರ್ದಯಿ ಸಮಾಜದ ರಕ್ಷಣೆ ಇವರಿಗೆ ಅಲ್ಲಿ. ನೊಂದು ಬೆಂದು ಹೇಳ್ತೀನಿ ನನ್ನ ಮನವು, ಇದೇ ಪ್ರಪಂಚ. ನಮಸ್ಕಾರ. ಕವನ ವಾಚನವನ್ನು ಮಾಡಿದಂಥ ಮುಗ್ದುಮ್ ಸರ್ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲಿರುವ ಗುರು ಹಿರಿಯರಿಗೆ ಹಾಗೂ ಮುಂದಿರುವ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ಒಂದಾಗಿ ಬಾಳಿರಣ್ಣ. ಭಾರತ ದೇಶ ನೂರಾರು ಮತಗಳ ಹೊಂದಿದ ಭಾರತ ದೇಶ ನೂರಾರು ಮತ ಧರ್ಮ ಹೊಂದಿದ ದೇಶ. ಮತ್ತೇಕೆ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ದೇಶ. ಕೂಡಿ ಬಾಳೋಣ, ಕೂಡಿ ನೆಲೆಯೋಣ, ಉಕ್ಕಿನ ಕೋಟೆ ಕಟ್ಟೋಣ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಬೌದ್ಧ, ಸಿಖ್, ಜೈನ್ ಭಾರತ ದೇಶದ ಮಕ್ಕಳು ಎಲ್ಲರನ್ನೂ ಒಂದಾಗಿ ಕಾಣಿರಣ್ಣ. ಭಾರತದ ಅಭಿವೃದ್ಧಿಗಾಗಿ, ಕ್ರಾಂತಿಗಾಗಿ, ಶಾಂತಿಗಾಗಿ ಈ ಮಕ್ಕಳು ಪ್ರಾಣ ಕೊಡಲು ಸಿದ್ಧರಣ್ಣ. ನುಸುಳಿ ಬಂದ ಆತಂಕರಿಗೆ ನೆಲೆಸಲು ಅವಕಾಶ ಕೊಡಬೇಡಿರಣ್ಣ. ಅವರ ಜಾತಿ ಧರ್ಮ ಇಲ್ಲಣ್ಣ. ಅಕ್ಕಪಕ್ಕ ನೆರೆಹೊರೆಯ ದೇಶದವರಿಗೆ ಹೆದರಬೇಡಿರಣ್ಣ. ಭಾರತದ ಮಕ್ಕಳು ನಮ್ಮ ಯೋಧರು ಸೈನಿಕರಣ್ಣ. ಹಗಲು ರಾತ್ರಿ, ಬಿಸಿಲು ಮಳೆ, ಚಳಿ ಅನ್ನದೆ ಹದ್ದಿನ ಕಣ್ಣಿನಂತೆ ದೇಶವನ್ನು ಕಾಯುತ್ತಾರಣ್ಣ. ಭಾರತ ದೇಶ ಹಲವು ಧರ್ಮಗಳ ಉದ್ಯಾನವನವಣ್ಣ. ರೈತರು ಭಾರತ ದೇಶದ ಬೆನ್ನೆಲುಬಣ್ಣ. ಜೈ ಜವಾನ್ ಜೈ ಕಿಸಾನ್ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಕೂಗಣ್ಣ. ಭಾರತದಲ್ಲಿ ಅಣ್ಣ ತಮ್ಮರಂತೆ ಎಲ್ಲರೂ ಕೂಡಿ ಬಾಳಿರಣ್ಣ. ಭಾರತ ದೇಶಕ್ಕೆ ದೊಡ್ಡ ಕೀರ್ತಿ ತನ್ನಿರಣ್ಣ. ಒಂದಾಗಿ ಬಾಳಿರಣ್ಣ. ಜೈ ಹಿಂದ್, ಜೈ ಕರ್ನಾಟಕ. ಕವನವನ್ನು ವಾಚಿಸಿದಂಥ ಶ್ರೀ ಶೇಖ್ ಅಹಮದ್ ಸರ್ ಅವರಿಗೆ ಧನ್ಯವಾದಗಳು. ಅವರು ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕಂತ ಕೋರ್ತಾ ಇದ್ದೇನೆ. ಕನ್ನಡದ ಕಹಳೆ. ಕವನದ ಶೀರ್ಷಿಕೆ ಕನ್ನಡದ ಕಹಳೆ. ಊದಿರೋ ಊದಿರೋ ಕನ್ನಡದ ಕಹಳೆಯ, ಊದಿರೋ ಊದಿರೋ ಕನ್ನಡದ ಕಹಳೆಯ, ಸಿರಿಗನ್ನಡ ಕರುನಾಡಿನ ಗಾಥೆಯ ಕಹಳೆಯ. ವೀರ ಪುರುಷ ಮೃತ್ಪತಂಗ ವಿದ್ಯಾರಣ್ಯರ ಸವಿ ನೆನಪಿನ ಕಿವಿಗಿಂಪಿನ ಕನ್ನಡದ ನುಡಿಯ, ಹಕ್ಕ ಬುಕ್ಕ ವೀರರ ಹಂಪೆಯ ಕಥೆಯ, ಕೃಷ್ಣದೇವರಾಯನ ಕೆಚ್ಚಿನ ಕಹಳೆಯ. ಊದಿರೋ ಊದಿರೋ ಕನ್ನಡದ ಕಹಳೆಯ.
ವೀರ ಮಹಿಳೆ ಕಿತ್ತೂರಿನ ಚೆನ್ನಮ್ಮನ ಚರಿತೆಯ, ಸಂಗೊಳ್ಳಿ ರಾಯಣ್ಣನ ಮರಣದ ವ್ಯಥೆಯ, ಕೆಚ್ಚಲಿ ಕಾದಿಹ ಅವರ ನಾಡ ಸ್ಫೂರ್ತಿಯ, ಎನಿತು ಹೇಳಲಿ ಈ ಧೀರರ ಚರಿತೆಯ, ಊದಿರೋ ಊದಿರೋ ಕನ್ನಡದ ಕಹಳೆಯ. ಜನಪದಗಳ ಹಾಡಿನ ನವತರುಣರ ಪಡೆಯ, ಇಂಪಿನ ಸೋಂಪಿನ ಲಾಶದ ಪದಗಳ, ಎಂತು ಹೇಳಲಿ ಈ ನಾಡಿನ ಕಥೆಗಳ, ಕುರಿತು ಕೇಳಿರಿ ನೀವು ನಾ ಹಾಡುವ ಪದಗಳ, ಊದಿರೋ ಊದಿರೋ ಕನ್ನಡದ ಕಹಳೆಯ, ಎನಿತು ಎನಿತು ಈ ಕನ್ನಡ ಚರಿತೆಯು, ಸುಲಲಿತವಾದ ಈ ನಾಡಿನ ಗಾಥೆಯು, ಸುಂದರವನ ಸಿರಿಯ ಬೀಡಿನ ಆಸರೆಯು, ಕರುನಾಡ ಸೃಷ್ಟಿಯ ಚಲುವಿನ ಪರಿಸರವು, ಊದಿರೋ ಊದಿರೋ ಕನ್ನಡದ ಕಹಳೆಯ. ನೋಡು ನೀ ಜಗಖ್ಯಾತಿಯ ಬೃಂದಾವನವ, ಹಾಡುತ್ತನಿ ಧ್ವನಿ ತುಂಬಿ ಪಡು ಸಂತಸವ, ಜೋಗ ಜಲಪಾತದ ಸೃಷ್ಟಿ ಸೌಂದರ್ಯವ, ನೋಡುವ ಆಕರ್ಷಕ ಗೊಮ್ಮಟನ ವಿಗ್ರಹ, ಊದಿರೋ ಊದಿರೋ ಕನ್ನಡದ ಕಹಳೆಯ. ಸಂಪದ್ಭರಿತ ಈ ನಾಡಿನ ಸಿರಿಯ, ಮನಮೋಹಕ ಸೃಷ್ಟಿಯ ಸೊಬಗಿನ ಬಗೆಯ, ವನ್ಯ ಮೃಗಗಳ ವಿಹಂಗಮ ನೋಟವ, ಹೂವು ಹಣ್ಣು ತುಂಬಿದ ಹಸಿರಬನ ಸಿರಿಯ, ಊದಿರೋ ಊದಿರೋ ಕನ್ನಡದ ಕಹಳೆಯ. ಶೃಂಗೇರಿ ಕೊಲ್ಲೂರು ಹೊರನಾಡಿನ ಸೃಷ್ಟಿ ಸೌಂದರ್ಯವ, ಬೇಲೂರು ಶಿಲ್ಪಕಲೆಯ ಮೌನದಲ್ಲಿ ಸಾರುವ, ಮೈಸೂರಿನ ಅರಮನೆಯ ವೈಭವದ ತೋರುವ, ಮಿಂಚಿ ಮರೆಯಾದಂತೆ ಪಟ್ಟದ ಕಲ್ ಐಹೊಳೆಯ ಚಂದವ, ಊದಿರೋ ಊದಿರೋ ಕನ್ನಡದ ಕಹಳೆಯ. ಚಿತ್ರದುರ್ಗದ ವೈಭವ ಮೆರೆದ ಕಹಳೆ, ಮದಸಿದ ಕರಿಯ ಮದ ಒಡಗಿಸಿದ ಮದನಾಯಕನ ಕರೆ, ಮದಕರಿಯ ಕಹಳೆಯ, ಓಬವ್ವನ ಸಾಹಸವ ಸಾರುವ ಕಹಳೆಯ, ಉಕ್ಕಿನ ಕೋಟೆಯ ಭೇದಿಸ ಹೊರಟ ಹೈದರನ ಬಗ್ಗು ಬಡದ ಕಹಳೆಯ, ಊದಿರೋ ಊದಿರೋ ಕನ್ನಡದ ಕಹಳೆಯ. ನಮಿಸುವೆನು ನಾ ಭುವನೇಶ್ವರಿಗೆ, ಆರತಿ ಎತ್ತಿ ಕಹಳೆ ಊದಿ ಭಕ್ತಿಗೆ, ದತ್ತುಂಗಾತನಯ ದಿಗಂಬರನ ಜೊತೆಗೆ, ತಮ್ಮೆಲ್ಲರ ಹಾರ್ದಿಕ ಶುಭೇಚ್ಛೆಯೊಂದಿಗೆ, ಊದಿರೋ ಊದಿರೋ ಕನ್ನಡದ ಕಹಳೆಯ, ಊದಿರೋ ಊದಿರೋ ಕನ್ನಡದ ಕಹಳೆಯ. ಕರುನಾಡ ಸಿರಿಗನ್ನಡ ಕರುನಾಡಿನ ಗಾಥೆಯ ಕಹಳೆಯ, ಊದಿರೋ ಊದಿರೋ ಕನ್ನಡದ ಕಹಳೆಯ. ಈ ಕವನ ಧ್ವನಿಸುರುಳಿಯಾಗಿ ಸೃಷ್ಟಿಯಾಗಿದೆ. ಧನ್ಯವಾದ. ಡಾಕ್ಟರ್ ಡಿ ಡಿ ಸಿಂಧಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಕವನವನ್ನು ವಾಚನ ಮಾಡಲಿರುವ ಕವಿ ಶ್ರೀ ಗುರುಬಸವರಾಜ ಎಚ್.ಎಂ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಮ್ಮದು ಈ ಕನ್ನಡ ನಾಡು. ಪೊನ್ನ ರನ್ನ ಜನ್ನ ಹೃದಿಸಿದ ನಾಡಿದು, ಚಿನ್ನಕ್ಕೆ ಹೆಸರಾದ ನಮ್ಮ ಕರುನಾಡಿದು. ಪೊನ್ನ ರನ್ನ ಜನ್ನ ಹೃದಿಸಿದ ನಾಡಿದು, ಚಿನ್ನಕ್ಕೆ ಹೆಸರಾದ ನಮ್ಮ ಕರುನಾಡಿದು. ಆದಿಕವಿ ಪಂಪ ರಾಷ್ಟ್ರಕವಿ ಕುವೆಂಪು, ಆದಿಕವಿ ಪಂಪ ರಾಷ್ಟ್ರಕವಿ ಕುವೆಂಪು ಮಹಾಕಾವ್ಯ ರಚಿಸಿ ನೀಡಿದರು ಪೆಂಪು. ವಚನ ಕೀರ್ತನೆಗಳಿಂದ ಕಿವಿಗೆ ಇಂಪು, ಪೆಂಪು ಕಂಪಿನ ಸಾಹಿತ್ಯದಿ ಮನ ತಂಪು. ತೆಂಗು ಕಂಗು ಬೆಳೆಯುವ ಪುಣ್ಯಭೂಮಿ, ತೆಂಗು ಕಂಗು ಬೆಳೆಯುವ ಪುಣ್ಯಭೂಮಿ, ಶರಣ ದಾಸರನ್ನು ಕೊಟ್ಟ ಜನ್ಮಭೂಮಿ. ಋಷಿ ಮುನಿಗಳ ಈ ತಪೋಭೂಮಿ, ವೀರ ಕಲಿಪುರುಷರ ಕರ್ಮಭೂಮಿ. ಹೆಸರಾಯಿತು ಕರ್ನಾಟಕವೆಂದು ಅವತ್ತು, ಹೆಸರಾಯಿತು ಕರ್ನಾಟಕವೆಂದು ಆವತ್ತು, ಆಚರಿಸಿದೆವು ಕರ್ನಾಟಕ್ಕೆಂದು 50. ನಮ್ಮ ಕನ್ನಡ ಕವಿಗಳೆಂದೂ ಮುತ್ತು, ನಮ್ಮ ಕನ್ನಡ ಕವಿಗಳೆಂದೂ ಮುತ್ತು. ಸಂಸ್ಕೃತಿ ಸಂಸ್ಕಾರಗಳೇ ನಮ್ಮ ಸಂಪತ್ತು. ಶಿಲ್ಪಕಲೆಗೆ ಹೆಸರಾದ ಈ ಕನ್ನಡ ನಾಡು, ಶಿಲ್ಪಕಲೆಗೆ ಹೆಸರಾದ ಈ ಕನ್ನಡ ನಾಡು, ಹಂಪಿ ಬನವಾಸಿ ಬೇಲೂರು ಹಳೆಬೀಡು. ಸಂಗೀತ ವಿವಿಧ ಕಲೆಗಳ ಪುಣ್ಯಬೀಡು, ಭಾವೈಕ್ಯತೆ ಸಾರುವ ನಮ್ಮ ತಾಯ್ನಾಡು. ಪಚ್ಚ ಪೈರಿನ ಪ್ರಕೃತಿಯ ಸುಂದರ ನಾಡಿದು, ಪಚ್ಚ ಪೈರಿನ ಪ್ರಕೃತಿಯ ಸುಂದರ ನಾಡಿದು, ಅದ್ಭುತ ಶಿಲ್ಪಾಚಾರ್ಯರ ನೆಲೆಸಿದ ಬೀಡಿದು. ಕನ್ನಡ ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮದು, ಕನ್ನಡ ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮದು. ಕನ್ನಡ ನಾಡಲ್ಲಿ ಹುಟ್ಟಿದ ಹೆಮ್ಮೆ ನಮ್ಮೆಲ್ಲರದು. ಧನ್ಯವಾದಗಳು. ಕವನ ವಾಚಿಸಿದಂಥ ಶ್ರೀ ಗುರುಬಸವರಾಜಯ್ಯ ಎಚ್.ಎಂ. ಅವರಿಗೆ ಧನ್ಯವಾದಗಳು. ಅವರ ಅಧ್ಯಕ್ಷರಿಂದ ಕಿರುಕಾಣಿಯನ್ನು ಪಡ್ಕೊಳ್ಬೇಕೆಂದು ಕೋರ್ತಾ ಇದ್ದೇನೆ. ಈಗ ಕವನ ವಾಚನವನ್ನು ಮಾಡಲಿರುವಂಥ ಕವಿ ಶ್ರೀ ಪರಮೇಶ್ವರಪ್ಪ ಕತ್ತಿಗೆಯವರು. ಸಮೃದ್ಧವಾದ ಈ ನೆಲವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥದ್ದು. ನೆಲ ಜಲ ತುಡುಗು, ಇದು ಕವನದ ಶೀರ್ಷಿಕೆ. ನಮ್ಮ ನೆಲ ಜಲ ತುಡುಗಾಗ್ತಾ ಇದೆ ಅಂತ.
ಹಂದಿಗಳು ನುಗ್ಗುತ್ತಿವೆ ಕನ್ನಡದ ನೆಲದಲ್ಲಿ, ಬೆಳೆಯ ರಕ್ಷಿಸೋಣ ಬನ್ನಿ. ಹಂದಿಗಳು ನುಗ್ಗುತ್ತಿವೆ ಕನ್ನಡದ ನೆಲದಲ್ಲಿ, ಬೆಳೆಯ ರಕ್ಷಿಸೋಣ ಬನ್ನಿ. ಬಳ್ಳಿಗಳ ಕಿತ್ತು ಕುಡಿ ಕತ್ತರಿಸುತ್ತಿವೆ, ಒತ್ತರಿಸಿ ಬರುತ್ತಿವೆ ಹಿಮ್ಮೆಟ್ಟಿಸೋಣ ಬನ್ನಿ. ಒತ್ತರಿಸಿ ಬರುತ್ತಿವೆ ಹಿಮ್ಮೆಟ್ಟಿಸೋಣ ಬನ್ನಿ. ತಾಯಿ ಭಾರತೀಯ ಮಗಳು ಕನ್ನಡತಿ ನಮ್ಮವ್ವ, ತಾಯಿ ಭಾರತೀಯ ಮಗಳು ಕನ್ನಡತಿ ನಮ್ಮವ್ವ, ಕರುಣೆಯ ಕಡಲ ಒಡಲಿನವಳು. ಕಿಡಿಗೇಡಿ ಕೈ ಬೆಂಕಿ ಹಚ್ಚಿದೆ ಇಲ್ಲಿ, ಅಲ್ಲಲ್ಲಿ ಬಂಡತನವ ತೋರಿ ಏರಿ. ಹಂದಿಗಳು ನುಗ್ಗುತ್ತಿವೆ ಕನ್ನಡದ ನೆಲದಲ್ಲಿ, ಬೆಳೆಯ ರಕ್ಷಿಸೋಣ ಬನ್ನಿ. ಮೇಲಕ್ಕೇರಿದೆ ಕನ್ನಡದ ಬಾವುಟ, ವಲಸೆ ಹಕ್ಕಿಗಳು ಇಳಿಯುತ್ತಿವೆ ವಸತಿಗೆಂದು ಇಲ್ಲಿ. ತಮಗಿಷ್ಟವಾದುದನ್ನು ತಿಂದು ಮೀಯುವವು, ಹರಸಿ ಹಾಡುವವು ಕರುನಾಡ ಕಂಪು ಸಂಪೆಂದು. ತಮಗಿಷ್ಟವಾದುದನ್ನು ತಿಂದು ಮೀಯುವವು, ಹರಸಿ ಹಾಡುವವು ಕರುನಾಡ ಕಂಪು ಸಂಪೆಂದು. ಕಾವಬೇಲಿಯ ಮುರಿದು ಬೊಗಳಾಡುತ್ತಿವೆ, ಬೆಳೆದ ಬೆಳೆಯ ತುಳಿದು ಮೋತಿ ಹೆಟ್ಟಿ ಆ ಹಂದಿಗಳು. ಕಾವಬೇಲಿಯ ಮುರಿದು ಬೊಗಳಾಡುತ್ತಿವೆ, ಬೆಳೆದ ಬೆಳೆಯ ತುಳಿದು ಮೋತಿ ಹೆಟ್ಟಿಯ ಹಂದಿಗಳು. ಅವು ಗೋರುತ್ತಿವೆ ಬೀಜಗಳ ಅಗೆದಗೆದು, ಅವು ಗೋರುತ್ತಿವೆ ಬೀಜಗಳ ಅಗೆದಗೆದು. ಉರುಳಾಡುತ್ತಿವೆ ಗುಂಪಲ್ಲಿ ಗುಲ್ಲೆಬ್ಬಿಸಿ. ಹಂದಿಗಳು ನುಗ್ಗುತ್ತಿವೆ ಕನ್ನಡದ ನೆಲದಲ್ಲಿ, ಬೆಳೆಯ ರಕ್ಷಿಸೋಣ ಬನ್ನಿ. ಒಗ್ಗದಿರೆ ಬಗ್ಗಿಸಿ ಬಿಗಿಯೋಣ ಬನ್ನಿ, ಒಗ್ಗದಿರೆ ಬಗ್ಗಿಸಿ ಬಿಗಿಯೋಣ ಬನ್ನಿ. ಅಭಿಮಾನ ತಿರುಗಣೆಯಿಂದ ತಿರುವಿ ಒಗೆಯೋಣ ಬನ್ನಿ. ಇತಿಹಾಸದ ಗಾಯ ಮಾಯದ ಮುನ್ನ ಕಿರುಚಾಡುತ್ತಿವೆ ಮರೆತು ಸರಿಯಲ್ಲವೆನ್ನಿ. ಇತಿಹಾಸದ ಗಾಯ ಮಾಯದ ಮುನ್ನ ಕಿರುಚಾಡುತ್ತಿವೆ ಮರೆತು ಸರಿಯಲ್ಲವೆನ್ನಿ. ಕಾವೇರಿ ಕೃಷ್ಣೆಯರ ಕರುಳ ಕುಡಿಗಳು ನಾವು, ಕಾರಸ್ಥಾನವ ಮಾಡಿ ಕಬಳಿಸಿ ಕಾರಸ್ಥಾನವ ಮಾಡಿ ಕಬಳಿಸುತ್ತಿಹವು ಅವು. ಮಾಲೀಕರು ನಮ್ಮ ನಿದ್ದೆಗೆಡಿಸಿ ಮಾಲೀಕರು ನಾವು ನಮ್ಮ ನಿದ್ದೆಗೆಡಿಸಿಹವು. ಮೋಸದಿಂದ ಆಡುತ್ತಿವೆ ಮುಸಿ ಮುಸಿ ನಗೆಯಾಡುತ್ತಿವೆ ಹಂದಿಗಳು. ಆ ಹಂದಿಗಳು ನುಗ್ಗುತ್ತಿವೆ ಕನ್ನಡದ ನೆಲದಲ್ಲಿ, ಬೆಳೆಯ ರಕ್ಷಿಸೋಣ ಬನ್ನಿ, ಬೆಳೆಯ ರಕ್ಷಿಸೋಣ ಬನ್ನಿ. ಧನ್ಯವಾದ. ಕವನ ವಾಚಿಸಿದಂಥ ಹಿರಿಯರಾದ ಕತಿ ಪರಮೇಶ್ವರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಅವರ ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕಂತ ಕೋರ್ತಾ ಇದ್ದೇನೆ. ಅದೇ ರೀತಿ ಆ ಬೆಳಗಿನಿಂದ ಇದುವರೆಗೂ ಪರಮೇಶ್ವರಪ್ಪ ಸರ್ ಅವರಿಗೆ ತಬಲಾವಾದನದ ಸಾಥನ್ನು ನೀಡಿದಂಥ ಶ್ರೀ ವೀರೇಶ್ ಅವರು ಬಂದು ಇಲ್ಲಿ ಒಂದು ಕಿರುಕಾಣಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಅತ್ಯುತ್ತಮವಾದಂಥ ವಾದನವನ್ನು ನೀಡಿದಂಥ ಶ್ರೀ ವೀರೇಶ್ ಬಡ್ಗೇರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಕವನವನ್ನು ವಾಚನ ಮಾಡಲಿರುವಂಥ ಕವಿ ಹಿರಿಯರಾದ ಗೌಸ್ಪೀರ್ ಹಮ್ದರ್ದ್ರವರು. ಎಲ್ಲರಿಗೂ ನಮಸ್ಕಾರ. ಮಹನೀಯರೇ, ನಾನು ಚತುರ್ಭಾಷೆ ಕವಿ ಲೇಖಕ. ಆದರೆ ನನ್ನ ಆದ್ಯತೆ ಕನ್ನಡ ಮಾತಿಗೆ. ಕನ್ನಡಾಂಬೆಯ ಪವಿತ್ರ ಸಮಾರಂಭಕ್ಕೆ ನನ್ನ ಮೇಲೆ ದಯ ತೋರಿ ನನಗೆ ಆಹ್ವಾನಿಸಿರುವ ನನ್ನ ಬಾಲ್ಯ ಸ್ನೇಹಿತ ಹಾಗೂ ಸಹಪಾಠಿ ಕಲೀಂ ಬಾಷರವರಿಗೆ ನಾನು ಸ್ಮರಣೆ. ಈ ಸಮಾರಂಭಕ್ಕೆ ಬಂದಾಗ ಕವಿಗೋಷ್ಠಿಯನ್ನು ನಾನು ಮರೆತು ಬಂದೆ. ಆದ್ದರಿಂದ ಪುಸ್ತಕ ತಂದಿಲ್ಲ. ತಕ್ಷಣವೇ ದಿಢೀರಾಗಿ ಒಂದು 4 ಪಂಕ್ತಿಯನ್ನು, ಯಾವಾಗಲೂ ಪ್ರಸಾದದ ಪ್ರಮಾಣ ಅಲ್ಪವಾಗಿರುತ್ತೆ. ನಮ್ಮ ಕನ್ನಡ ಮಾತೆಯ ಚರಣದಲ್ಲಿ ಈ ಅಲ್ಪ ಪ್ರಸಾದವನ್ನು ಸಲ್ಲಿಸಿ ತಮ್ಮ ಆಶೀರ್ವಾದವನ್ನು ಪಡೆಯುತ್ತೇನೆ. ಕನ್ನಡವೇ ನನ್ನ ನುಡಿ, ಕನ್ನಡವೇ ನನ್ನ ನಡೆ, ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಪ್ರಾಣ. ಇಷ್ಟು ಅಲ್ಪವಾಗಿ ಪ್ರಸಾದದ ರೂಪದಲ್ಲಿ ತಮ್ಮ ಎದುರಿಗೆ ವಾಚಿಸಿ ತಮ್ಮ ಆಶೀರ್ವಾದ ಪಡೆಯುತ್ತೇವೆ. ಜಯ ಕನ್ನಡ, ಜಯ ಕನ್ನಡ. ಅದ್ಭುತ ನುಡಿ ಸೇವೆಯನ್ನು ಸಲ್ಲಿಸಿದಂಥ ಗೌಸ್ಪೀರ್ ಹಮ್ದರ್ದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಾಗರಾಜ ಸರ್ ಅವರು ಕವನವನ್ನು ವಾಚನ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ. ನಮಸ್ಕಾರ. ನಾನಾಗಿ ಆಸೆಪಟ್ಟು ನಮ್ಮ ಕಲೀಂ ಬಾಷಾ ಅವರ ಅಧ್ಯಕ್ಷತೆಯಲ್ಲಿ ಹಿರಿಯ ಕವಿಗಳು, ಕಿರಿಯನಾಗಿ ನಾನು ವಿನಯದಿಂದ ಆಸೆಪಟ್ಟು ಓದ್ತಾ ಇದ್ದೀನಿ.
ಆ ಕನ್ನಡ ನಾಡು ನುಡಿ ಬಗ್ಗೆ ನಾನು ನೋಡಿದೆ. ಅದು ಒಂದು ಕವಿತೆ ಇದೆ, ಸಿಕ್ಕಲಿಲ್ಲ. ಈ FB ಫೋಲ್ಡ್ರಲ್ಲಿ ಬೇರೆ ಯಾವುದೋ ಒಂದು ಕವಿತೆ ಇದೆ, ಅದನ್ನು ಓದ್ತೀನಿ, ಕ್ಷಮೆ ಇರಲಿ. ಈ ಕವಿತೆ ಹೆಸರು ಬಾಲಜಂಗಮ ಬಂದವನೇ. ಭೋ ಶಂಭೋ ಭವತಿ ಭಿಕ್ಷಾಂದೇಹಿ, ಭೋ ಶಂಭೋ ಭವತಿ ಭಿಕ್ಷಾಂದೇಹಿ, ಭೋ ಶಂಭೋ ಭವತಿ ಭಿಕ್ಷಾಂದೇಹಿ. ಕಾವಿಕಮಂಡಲ ರುದ್ರಾಕ್ಷಿ, ಬಗಲಲ್ಲಿ ಜೋಳಿಗೆ, ಕೈಯಲ್ಲಿ ನಾಗಬೆತ್ತ. ಕಾವಿಕಮಂಡಲ ರುದ್ರಾಕ್ಷಿ, ಬಗಲಲ್ಲಿ ಜೋಳಿಗೆ, ಕೈಯಲ್ಲಿ ನಾಗಬೆತ್ತ ಹಿಡಿದು, ಭವನಾಸಿ ಹಿಡಿದು, ಸವೆಯದ ಬಯಲ ದಾರಿಯಲ್ಲಿ ಸೋತ ನಡಿಗೆ. ಸೋಜಿಗದ ಶಿಶುವು ತಾಯಿಯ ಗರ್ಭಯಾತ್ರೆಯ ಮುಗಿಸಿ ಲೋಕಯಾತ್ರೆಗೆ ಬಂದಂತೆ ಬಾಲಜಂಗಮನು ಬಾಗಿಲಿಗೆ ಬಂದವನು. ಸೋಜಿಗದ ಶಿಶುವು ತಾಯಿಯ ಗರ್ಭಯಾತ್ರೆಯ ಮುಗಿಸಿ ಲೋಕಯಾತ್ರೆಗೆ ಬಂದಂತೆ ಬಾಲಜಂಗಮನು ಬಾಗಿಲಿಗೆ ಬಂದವನೇ. ಭೋ ಶಂಭೋ ಭವತಿ ಭಿಕ್ಷಾಂದಿ. ನೀವು ಯಾವ ನಾಡಿನ ನಾಯಿಗಳು? ನೀವು ಯಾವ ನಾಡಿನ ನಾಯಿಗಳು? ನಿಮ್ಮ ಮಠಮನೆಯಲ್ಲಿ, ನಿಮ್ಮ ಮಠಮನೆಯಲ್ಲಿ ಗುರು ಇಲ್ಲ, ಅರಮನೆ ಇಲ್ಲ, ಅರಮನೆ ಇಲ್ಲ, ಗುರು ಇಲ್ಲ, ಮೆಚ್ಚುವವರು ನೆಚ್ಚುವವರು ಮೊದಲಿಲ್ಲ. ಪಟ್ಟಣಪಾಳ್ಯದಲ್ಲಿ ನಿಲ್ಲದೆ, ಮನೆ ಮಾಳಿಗೆ ಕಟ್ಟದೆ, ಊರಾಡಿಕೊಂಡು ಕೇರಾಡಿಕೊಂಡು, ಕೋಸದಲ್ಲಿ ಕಾಣದ ಕಥೆ ಹೇಳ್ತಾ ದೇಶದ ಮೇಲೆ ದೇಶಾಂತರ ಹೊರಟು, ಕೋಸದಲ್ಲಿ ಕಾಣದ ಕೋಸದಲ್ಲಿ ಕಾಣದ ಕತೆ ಹೇಳ್ತಾ ದೇಶದ ಮೇಲೆ ದೇಶಾಂತರ ಹೊರಟು, 3 ಬೆಟ್ಟ ಹತ್ತಿ 6 ಗುಡ್ಡ ಇಳಿದು ಕಗ್ಗಲ್ಲು ಕಣಿವೆ ದಾಟಿ, 3 ಬೆಟ್ಟ ಹತ್ತಿ 6 ಗುಡ್ಡ ಇಳಿದು ಕಗ್ಗಲ್ಲು ಕಣಿವೆ ದಾಟಿ, 7 ಸಮುದ್ರದಲ್ಲಿ ಮುಳುಗಿ ಕೀಳು ಸಮುದ್ರದಲ್ಲಿ ಎದ್ದು, 7 ಸಮುದ್ರದಲ್ಲಿ ಮುಳುಗಿ ಕೀಳು ಸಮುದ್ರದಲ್ಲಿ ಎದ್ದು, ಮೂಡಲ ಮೇಲು ಸಮುದ್ರದಾಚೆಯ ದೀಪಾಂತರದ ದಿಡ್ಡೆಯ ಬಟಾಬಯಲಲ್ಲಿ ಕಿರುಜಟೆ ಬಿಟ್ಟು, ಮೂಡಲ ಮೇಲು ಸೀಮೆಯ ಸಮುದ್ರದಾಚೆಯ ದೀಪಾಂತರದ ದಿಡ್ಡೆಯ ಬಟಾಬಯಲಲ್ಲಿ ಕಿರುಜಟೆ ಬಿಟ್ಟು, ಬೇಸಿಗೆ ಉರಿ ಬಿಸಿಲ ಕೆಂದುಳ ದಾರಿಯಲ್ಲಿ ಗಾವುದ ನಡೆದು, ಬೇಸಿಗೆ ಉರಿ ಬಿಸಿಲ ಕೆಂದುಳ ದಾರಿಯಲ್ಲಿ ಗಾವುದ ನಡೆದು, 700 ಮಂದಿ ಗಾರುಡಿಗರ ಮೆಟ್ಟಿ, 700 ಮಂದಿ ಗಾರುಡಿಗರ ಮೆಟ್ಟಿ, ಬಂಗಿ ಭೋಜನ ಬಂಗಿ ಬಾಡಿನ ಹೊತ್ತಿಗೆ, ಬಂಗಿ ಭೋಜನ ಬಂಗಿ ಬಾಡಿನ ಸೇವೆಯ ಹೊತ್ತಿಗೆ ಬಾಲಜಂಗಮನು ಬಾಗಿಲಿಗೆ ಬಂದವನೇ. ಭವನಾಶಿ ಹಿಡಿದು ಭವಂನಾಸ್ತಿ ಎಂದು, ಬಾಲಜಂಗಮನು ಬಾಗಿಲಿಗೆ ಬಂದವನೇ. ಭವನಾಶಿ ಹಿಡಿದು ಭವಂ ನಾಸ್ತಿ ಎಂದು, ಭೋ ಶಂಭೋ ಭವತಿ ಭಿಕ್ಷಾಂದೇಹಿ, ಭೋ ಶಂಭೋ ಭವತಿ ಭಿಕ್ಷಾಂದೇಹಿ. ಬಲಗೈಲಿ ಬಾಡಿನ ಮಡಕೆ, ಬಲಗೈಲಿ ಬಾಡಿನ ಮಡಕೆ, ಎಡಗೈಲಿ ಎಂಡದ ಗಡಿಗೆ. ಬಲಗೈಲಿ ಬಾಡಿನ ಮಡಕೆ, ಎಡಗೈಲಿ ಹೆಂಡದ ಗಡಿಗೆ, ಕಿವಿಯಲ್ಲಿ ಬಂಗಿ ಸೊಪ್ಪು. ಬಲಗೈಲಿ ಬಾಡಿನ ಮಡಕೆ, ಎಡಗೈಲಿ ಹೆಂಡದ ಗಡಿಗೆ, ಕಿವಿಯಲ್ಲಿ ಬಂಗಿ ಸೊಪ್ಪು. ಭಸ್ಮ ದುಳುತ್ತವ ಮೈಯುಂಡು ನಗುತ್ತಾನೆ ಆದಿಸಿದ್ದ ಬಸವನ ಪತ್ರೆಯ ಭಿಕ್ಷೆ ಬೇಡಿ. ಭಸ್ಮ ದುಳುತ್ತವ ಮೈಯುಂಡು ನಗುತ್ತಾನೆ ಆದಿಸಿದ್ದ ಬಸವನ ಪತ್ರೆಯ ಭಿಕ್ಷೆ ಬೇಡಿ. ಪೌಡುವಣದ ಗಾಳಿ ತೀಡಿ ರೆಕ್ಕೆ ಬಿಚ್ಚಿ ನವಿಲುಗಳಾಡಿ, ಮುಗಿಲುಗಳು ತೇಲಿ ಬಳ್ಳಿ ಮಿಂಚುಗಳು ನರ್ತಿಸಿ. ಪಡುವಣದ ಗಾಳಿ ತೀಡಿ ರೆಕ್ಕೆ ಬಿಚ್ಚಿ ನವಿಲುಗಳಾಡಿ, ಮುಗಿಲುಗಳು ತೇಲಿ ಬಳ್ಳಿ ಮಿಂಚುಗಳು ನರ್ತಿಸಿ. ಜಲಧಾರೆ ಎರೆದು ಜಲಧಾರೆ ಎರೆದು ಉಸಿರುಗೋಳದ ಉರಿ ಬತ್ತಿ ಕುಡಿ ಜೀವದ ತನ್ನೊಡಲ ಕಣ್ಣು ಕಂಗೆಟ್ಟು. ಉಸಿರುಗೋಳದ ಉರಿ ಬತ್ತಿ ಕುಡಿ ಜೀವದ ತನ್ನ ಒಡಲ ಕಣ್ಣು ಕಂಗೆಟ್ಟು. 4 ಪಾದದ ಜೋಳಿಗೆ ಒಡ್ಡಿ ಹಸುಗೂಸು ಜಂಗಮ ಬೇಡುತ್ತಾನೆ ಭಿಕ್ಷೆ. ತನ್ನೊಡಲ ಕಣ್ಣು ಕಂಗೆಟ್ಟು ಕರುಳ ಸೆರಗನು ಹಿಡಿದು ಹಾಲುಗಲ್ಲದ ಹಸುಗೂಸು ಜಂಗಮ 4 ಪಾದದ ಜೋಳಿಗೆ ಒಡ್ಡಿ ಬೇಡುತ್ತಾನೆ ಭಿಕ್ಷೆ. ಭೋ ಶಂಭೋ ಭವತಿ ಭಿಕ್ಷಾಂದೇಹಿ, ಭೋ ಶಂಭೋ ಭವತಿ ಭಿಕ್ಷಾಂದೇಹಿ. ಜಂಗು ಜಾಗಟೆ ಸದ್ದು
ಜಂಗು ಜಾಗಟೆ ಸದ್ದು ಆಕಾಶದ ಗಂಟೆ ಗಲಿರೆಂದು ಮಹಾಮನೆಯ ಗುಹೆಯಿಂದ ಬಂದಂತೆ ಬಂದಳು ಒಡತಿ ಬಂಜೆ. ಮಹಾಮನೆಯ ಮೌನದ ಗುಹೆಯಿಂದ ಬಂದಂತೆ ಬಂದಳು ಆ ಮನೆಯೊಡತಿ ಬಂಜೆ. ಬಂಜೆ ಕೈ ಭಿಕ್ಷೆ, ಬಂಜೆ ಕೈ ಭಿಕ್ಷೆ. ಹತ್ತೆಲೆ 5 ಅಡಿಕೆ ಒಂದು ಹಣದ ಮುಡುಪು, ಹತ್ತೆಲೆ 5 ಅಡಿಕೆ ಒಂದು ಹಣದ ಮುಡುಪು, ಜೊತೆಗೆ ಒಂದು ಮೊರ ರಾಗಿ, ಭತ್ತ, ಬರಗು, ನವಣೆ, ಸಾವೆ, ಕೊರ್ಲೆ, ಆರಕದ ಪಡಿ. ರಾಗಿ, ಭತ್ತ, ಬರಗು, ನವಣೆ, ಸಾವೆ, ಕೊರಲೆ, ಆರಕದ ಪಡಿ. ಅಟ್ಟ ಬೆಟ್ಟವ ಸುತ್ತಿ 7 ಅಟ್ಟಿ ದನ ಕಾದು, ಅಟ್ಟ ಬೆಟ್ಟವ ಸುತ್ತಿ 7 ಅಟ್ಟಿ ದನ ಕಾದು, ಗಾಳಿಗಿಡದ ಸೊಡರಂತೆ ಒಂದು ಕಣ್ಣು ನಿದ್ದೆ, ಒಂದು ಕಣ್ಣೆಚ್ಚರ ಮಡಗಿ. ಗಾಳಿಗಿಡದ ಸೊಡರಂತೆ ಒಂದು ಕಣ್ಣು ನಿದ್ದೆ, ಒಂದು ಕಣ್ಣು ಎಚ್ಚರ ಮಡಗಿ. ಗಂಡನ ಮೆಟ್ರೆ ಹಿಡಿದು 60 ಏರು ಕಟ್ಟಿಸಿಕೊಂಡು ಆರಂಭ ಮಾಡುವ ಬಂಜೆ. 60 ಏರು ಕಟ್ಟಿಸಿಕೊಂಡು ಆರಂಭ ಮಾಡುವ ಬಂಜೆ. ಬಂಜೆಯಲ್ಲ ಇವಳು ಬೀಜದೇವತೆಯ ತಾಯಿ, ಬಂಜೆಯಲ್ಲ ಇವಳು ಬೀಜದೇವತೆಯ ತಾಯಿ, ಬೀಜದೇವತೆಯ ತಾಯಿ, ಜೀವಜಾಲದ ತಾಯಿ. ಬೀಜದೇವತೆಯ ದೇವತೆ, ಜೀವಜಾಲದ ತಾಯಿ. ಹಾಡುವಳು ನೆಲದ ಹಾಡು, ಹಾಡುವಳು ನೆಲದ ಹಾಡು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಒಡಲಲ್ಲಿ ಮಗು ಹುಟ್ಟಿದಿದ್ದರೇನಂತೆ ಬೆವರು ಬಸಿದು, ಬೆವರು ಬಸಿದು ಬೆಳಕಿನ ಬೀಜ ಅನ್ನವ ನೀಡುವ ದೇವತೆಯೇ ತಾಯಿ. ಬೀಜ ದೇವತೆ ಬಂಜೆಯಲ್ಲ ಇವಳು ಬೀಜದೇವತೆ ತಾಯಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಭೂಮಿಗೆ ಬಿತ್ತಿದ ಬೀಜ, ಎದೆಗೆ ಬಿತ್ತಿದ ಅಕ್ಷರ. ಭೂಮಿಗೆ ಬಿತ್ತಿದ ಬೀಜ, ಎದೆಗೆ ಬಿತ್ತಿದ ಅಕ್ಷರ ಫಲವಾಗುವುದು ದಿಟ. ಬಾಲಜಂಗಮನು ಬಾಗಿಲಿಗೆ ಬಂದವನೇ, ಬಾಲಜಂಗಮನು ಬಾಗಿಲಿಗೆ ಬಂದವನೇ. ಭವನಾಶಿ ಹಿಡಿದು ಭೌಂ ನಾಸ್ತಿ ಎಂದು ಬಹು ಶಂಭೋ ಭವತಿ ಭಿಕ್ಷಾಂದೇಹಿ, ಬಹು ಶಂಭೋ ಭವತಿ ಭಿಕ್ಷಾಂದೇಹಿ, ಬಹು ಶಂಭೋ ಭವತಿ ಭಿಕ್ಷಾಂದೇಹಿ. ತಮ್ಮದೇ ರೀತಿಯಲ್ಲಿ ಅದ್ಭುತ ಕವನ ವಾಚನ ಮಾಡಿದಂಥ ಡಾಕ್ಟರ್ ವಡ್ಡಗೇರಿ ನಾಗರಾಜಯ್ಯ ಸರ್ ಅವರಿಗೆ ಧನ್ಯವಾದಗಳು. ಈಗ ನನ್ನದೇ ಒಂದು ಕವನ ವಾಚನ. ನನ್ನ ಕನ್ನಡದ ಸರ್ ಅವರು ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡ್ಕೋಬೇಕಂತೇಳಿ ಕೋರ್ತಾ ಇದ್ದೀನಿ. ಧನ್ಯವಾದಗಳು ನಾಗರಾಜಯ್ಯ ಸರ್ ಅವರಿಗೆ. ನನ್ನ ಕವನದ ಶೀರ್ಷಿಕೆ ಕನ್ನಡಮ್ಮನ ಸಿರಿನುಡಿಯ ಸಂಸ್ಕೃತಿ. ಜ್ಞಾನ ಪೂಜ್ಯತೆಗೆ ಅಷ್ಟಗರಿಯನಿಟ್ಟೆ, ಜ್ಞಾನ ಪೂಜ್ಯತೆಗೆ ಅಷ್ಟಗರಿಯನಿಟ್ಟೆ. ಭಾರತಾಂಬೆಯ ಮುಕುಟಕ್ಕೆ, ಭಾರತಾಂಬೆಯ ಮುಕುಟಕ್ಕೆ ಭೀಮಸೇನ, ರಾಮಚಂದ್ರ, ವಿಶ್ವೇಶ್ವರೆಂಬ ರತ್ನಗಳ ಕೊಟ್ಟೆ. ಭಾರತಾಂಬೆಯ ಮುಕುಟಕ್ಕೆ ಭೀಮಸೇನ, ರಾಮಚಂದ್ರ, ವಿಶ್ವೇಶ್ವರೆಂಬ ರತ್ನಗಳ ಕೊಟ್ಟೆ. ಹರಿದ್ರ ಸಿಂಧೂರ ತಿಲಕವನ್ನಿಟ್ಟೆ, ನಿನ್ನ ನೆನಪ ತೇಲಿಬಿಟ್ಟೆ. ಹರಿದ್ರ ಸಿಂಧೂರ ಎನ್ನುವ ತಿಲಕವನ್ನಿಟ್ಟೆ, ನಿನ್ನ ನೆನಪ ತೇಲಿಬಿಟ್ಟೆ. ಕಾರುಣ್ಯದ ಕಲ್ಪತರು, ಕಾರುಣ್ಯದ ಕಲ್ಪತರು, ಚಂದನದ ಕಂಪುಸಿರು. ಹೇಮವು ತುಂಬಿದ ನಿನ್ನೊಡಲು ಅಗಣಿತ, ಹೇಮವು ತುಂಬಿದ ನಿನ್ನೊಡಲು ಅಗಣಿತ. ತುಂಗಭದ್ರೆ ಕಾವೇರಿ ಪಾವನಿಯರುಣಿಸಿ, ತುಂಗಭದ್ರೆ ಕಾವೇರಿ ಪಾವನಿಯರುಣಿಸಿ, ಕಂಗೊಳಿಸಿದೆ ಹಸಿರಸಿರಿ ಕನ್ನಡಮ್ಮನ ಮೈಸಿರಿ. ಕಂಗೊಳಿಸಿದೆ ಹಸಿರಸಿರಿ ಕನ್ನಡಮ್ಮನ ಮೈಸಿರಿ. ಕಂಪಾದ ಕಸ್ತೂರಿ ಕನ್ನಡವ, ಕಂಪಾದ ಕಸ್ತೂರಿ ಕನ್ನಡವ ಕವಿರಾಜನಲ್ಲಿಟ್ಟೆ. ಸೂಳ್ನುಡಿ ಸೂಸುವ ಶ್ರೇಷ್ಠತೆ ವಚನಗಳಲ್ಲಿ ನೆಟ್ಟೆ, ಸೂಳ್ನುಡಿ ಸೂಸುವ ಶ್ರೇಷ್ಠತೆ ವಚನಗಳಲ್ಲಿ ನೆಟ್ಟೆ. ಕಟ್ಟಿ ಆಳುವ ಶೂರತನ ಮೆರೆವ, ಕಟ್ಟಿ ಆಳುವ ಶೂರತನ ಮೆರೆವ ಚಾಕಚಕ್ಯತೆಯ ಕದಂಬರರಲ್ಲಿಟ್ಟೆ, ಚಾಕಚಕ್ಯತೆಯ ಕದಂಬರರಲ್ಲಿಟ್ಟೆ. ಕೀರ್ತನೆ ಸಾಂಗತ್ಯ ತ್ರಿಪದಿಗಳಲ್ಲಿ ನಿನ್ನ ಬಾವುಗಳ ಬಿಸುಟೆ, ಕೀರ್ತನೆ ಸಾಂಗತ್ಯ ತ್ರಿಪದಿಗಳಲ್ಲಿ ನಿನ್ನ ಬಾವುಗಳ ಬಿಸುಟೆ. ನಿನ್ನರುವು ಮರೆಯದಂತೆ, ನಿನ್ನರುವು ಮರೆಯದಂತೆ ಶಿಲೆಯ ಶಾಸನದಿ ಹರಳಿದೆ. ತಾಳಿದೆ ಬಾಳಿದೆ ಬದುಕಿಟ್ಟು ತಾಳೆಗರಿಯಲ್ಲಿ ಮಿಂಚಿದೆ, ತಾಳಿದೆ ಬಾಳಿದೆ ಬದುಕಿಟ್ಟು ತಾಳೆಗರಿಯಲ್ಲಿ ಮಿಂಚಿದೆ.
ಭಾಷಾ ಕೌಶಲ್ಯದ ಗುಪ್ತತೆಯ ಕೇಶಿಯ ದರ್ಪಣದಲ್ಲಿಟ್ಟೆ. ಭಾಷಾ ಕೌಶಲ್ಯದ ಗುಪ್ತತೆಯ ಕೇಶಿಯ ದರ್ಪಣದಲ್ಲಿಟ್ಟೆ. ಕಕುಲತೆಯ ಹೊರತಿಯಾಗಿ ಬೀಸಿ ಬೀಸಿ ತನ್ನಡಿ ಕರೆದೆ. ಕಕುಲತೆಯ ಹೊರತಿಯಾಗಿ ಬೀಸಿ ಬೀಸಿ ತನ್ನಡಿ ಕರೆದೆ. ಮೃದು ಮನದ ಕೋಮಲದ ನುಡಿ ಹೂರಣದ ಸಂಜೀವಿನಿ. ಮೃದು ಮನದ ಕೋಮಲದ ನುಡಿ ಹೂರಣದ ಸಂಜೀವಿನಿ. ಸಾಹಿತ್ಯದ ಮೇರುವಿಗೆ ಸರಿಸಾಟಿಯುಂಟೆ ನಿನಗೆ. ಪಸರಿಪ ಕನ್ನಡ ಶ್ರೇಷ್ಠ ಪಂಪನಿಂದ ಭಾರತ ಹರಿಯಿದೆ. ಪಸರಿಪ ಕನ್ನಡ ಶ್ರೇಷ್ಠ ಪಂಪನಿಂದ ಭಾರತ ಹರಿಯಿದೆ. ನಿನಗಾರು ಸರಿಸಾಟಿ ನಿನಗೆ ಕರುನಾಡ ಸಿರಿಯೇ ಸಿರಿನುಡಿಯ ಸಂಸ್ಕೃತಿಯೇ. ಕರುನಾಡ ಸಿರಿಯೇ ಸಿರಿನುಡಿಯ ಸಂಸ್ಕೃತಿಯೇ. ಕೇಳಿದ್ದಕ್ಕೆ ಧನ್ಯವಾದಗಳು. ಇದುವರೆಗೂ ಕವನವನ್ನು ವಾಚನ ಮಾಡಿದಂಥ ಎಲ್ಲ ಕವಿಗಳಿಗೆ, ಕನ್ನಡ ನಾಡು ನುಡಿಯ ಬಗ್ಗೆ ಕವನ ವಾಚಿಸಿದಂಥ ಎಲ್ಲ ಕವಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕೊನೆಯದಾಗಿ ನಮ್ಮ ಹಿರಿಯ ಕವಿಗಳು ಇಲ್ಲಿ ಬರ್ತಾ ಇದ್ದಾರೆ, ಅವರು ಕೂಡ ಕವನವನ್ನು ವಾಚನೆ ಮಾಡಬೇಕು ಅಂತೇಳಿ ಕೋರ್ತಾ ಇದ್ದೀನಿ. ನನ್ನ ನೆಚ್ಚಿನ ವಿದ್ಯಾರ್ಥಿ ಹಾಗೂ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಕಲೀಂ ಬಾಷಾರವರೇ, ಮತ್ತು ಇವತ್ತು ಸಂವಿಧಾನದ ಬಗ್ಗೆ ಬಹಳ ಸುಂದರವಾದ ಒಂದು ಮನದಟ್ಟಾಗುವಂಥ ಉಪನ್ಯಾಸವನ್ನು ನೀಡಿದಂಥ ವಡ್ಗೇರಿ ನಾಗರಾಜರವರೇ, ಮತ್ತು ಹಾಗೂ ನನ್ನ ಮಿತ್ರರಾದ ಮುನೀರ್ ಪಾಷಾರವರು, ಚತುರ್ಭಾಷಾ ಕವಿ ಆದ ಅವ್ರು ನನ್ನನ್ನು ಮರೆತು ಬಿಟ್ಟಿದ್ದಾರೆ. ನಾನು ನೆನಪು ಮಾಡಿ ಹೇಳ್ತೇನೆ, ನಾನು ಹರಿಯರ್ದು. ಹಾಗೂ ಇಷ್ಟೊತ್ತು ಭಾಳ ಆಸಕ್ತಿಯಿಂದ ಕವಿತೆಗಳನ್ನು ಆಲಿಸಿದ ಶ್ರೋತೃಗಳೇ, ಮೊದಲನೇದಾಗಿ ನಾನಿಲ್ಲಿ ಕವಿತೆಯನ್ನು ಓದೋದಕ್ಕಿಂತ ಹೆಚ್ಚಾಗಿ ಈ ಕವಿಗೋಷ್ಠಿಯ ಮಹತ್ವದ ಬಗ್ಗೆ ಒಂದು ಮಾತನ್ನು ಹೇಳಿ ಒಂದು ಚುಟುಕಾದ ರೀತಿಯಲ್ಲಿ ಒಂದು ಕವನವನ್ನು ಹೇಳ್ತೇನೆ ಅಷ್ಟೇ. ಇವತ್ತು ಕನ್ನಡದ ಪರಿಸ್ಥಿತಿ ಹೇಗಾಗಿದೆ, ಎಲ್ಲಿಗೆ ಬಂದಿದೆ ಅಂದರೆ, ಕನ್ನಡ ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿದೆ. ಉದಾಹರಣೆಗೆ ನೀವು ಟಿ ವಿ ಪ್ರೋಗ್ರಾಮ್ಗಳು ನೋಡಿ, ಎಷ್ಟು ಜನಗಳು ಟಿ ವಿಯಲ್ಲಿ ಮಾತಾಡೋರು ಇಂಗ್ಲೀಷ್ ಪದಗಳನ್ನು ಬಳಸ್ತಾರೆ ನೋಡಿ. ಇಂಗ್ಲೀಷ್ ಪದ ಹೋಗಿಬಿಟ್ಟು ಕನ್ನಡ ಪದನೇ ಆಗಿದೆ. ಉದಾಹರಣೆ ಒಂದೇ ಒಂದು ಹೇಳಬೇಕು ಅಂದರೆ, ಬಟ್ ಹಾಗಾಗಬೇಕಾಯ್ತು, ಬಟ್ ಈಗ ಕನ್ನಡದಲ್ಲಿ ಬಟ್ ಆದರೆ ಅನ್ನೋಕ್ಕೇನು, ಬಟ್ ಆದರೆ ಅಂತಲೂ ಹೇಳೋರು ಇದ್ದಾರೆ. ಬಟ್ ಆದರೆ ಹಿಂಗೆ ಅಂತ ಹೇಳ್ತಾರೆ. ಇದು ಸರಿಯಲ್ಲ. ಮತ್ತು ನಾನು ನೋಡಿದ ಹಾಗೆ ನನ್ನ ಅನುಭವದಲ್ಲಿ ಒಂದು ಸರಿ ಯಾವುದೋ ಹೋಟ್ಲಿಗೆ ಹೋದಾಗ ಸಪ್ಲೈಯರ್ ಬಂದು ಕೇಳ್ದ, ಏನು ಕೊಡಲಿ ಸರ್, ಏನೋ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಜಾಮೂನು ಕೊಡಪ್ಪ ಅಂದೆ. ಅವನೇನು ಕೇಳ್ಬೇಕ್ರಿ, ಜಾಮೂನು ಸಿಂಗಲ್ಲೋ ಡಬಲ್ಲು ಅಂತ. ಇದು ಯಾವ ಭಾಷೆ ಇದು? ಸಿಂಗಲ್ಲೋ ಡಬಲ್ಲು. ಒಂದು ಕೊಡಲಿ ಎರಡು ಕೊಡಲಿ ಅನ್ನೋಕ್ಕೆ ಏನು ದಾಡಿ ಅವನಿಗೆ? ಅದು ಬಿಡ್ರಿ, ಇನ್ನು ಯಾವುದಾದ್ರೂ ದೊಡ್ಡ ದೊಡ್ಡ ಮದುವೆ ಅಂತ ಔತಣ ಕೂಟಗಳಿಗೆ ಹೋದಾಗ ನೀವು ನೋಡಿ, ನಾನು ಹೇಳಿದ ಮಾತು ಸುಳ್ಳಲ್ಲ. ಅದು ಏನು ಅಂದರೆ, ಒಬ್ಬ ಹಳ್ಳಿ ಗಮಾರನಂಥ ವ್ಯಕ್ತಿ, ಅವನೇನು ವಿದ್ಯಾವಂತನಲ್ಲ, ಹಳ್ಳಿಯಲ್ಲಿ ಮಾತಾಡೋಂಥ ಒಬ್ಬ ವ್ಯಕ್ತಿಯನ್ನು ನೋಡಿರಿ ನೀವು. ಎಲ್ಲ ಬಡಿಸ್ತಿರ್ಬೇಕಾದ್ರೆ ಏನನ್ನು ಬಡಿಸಿದಾಗ ಅವ್ನಿಗೆ ಏನು ಬೇಕಾಗಿರುತ್ತೆ ಅಂದರೆ ಅನ್ನ ಬೇಕಾಗಿರುತ್ತೆ. ಆ ಬಡಿಸೋನೇ ಕೇಳ್ತಾ, ಅನ್ನ ಬಡಿಸೋ ಅನ್ನೋದಲ್ಲ, ಅವನು ಸ್ವಲ್ಪ ರೈಸ್ ಕೊಡಪ್ಪ, ರೈಸ್ ತಾಂಬ. ಅನ್ನಕ್ಕೆ ಏನು ದಾಡಿ, ಅದೇನು ಕಷ್ಟ ಇದೆಯಾ? ರೈಸ್ ಈ ರೀತಿ ಆಗ್ತಾಯಿದೆ. ಕೆಲವು ಪದಗಳೆಲ್ಲ ಇಂಗ್ಲೀಷ್ನವು ಕನ್ನಡ ಆಗಿಬಿಟ್ಟಿದಾವೆ. ಈ ರೀತಿ ಆಗಬಾರ್ದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಘಟನೆ ನೆನಪು ಬರುತ್ತೆ ನನಗೆ. ಈಗ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಮಾತನಾಡೋದು ಭಾಳ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಅನ್ಯ ಭಾಷಿಕರು ಭಾಳ ಬಂದಲ್ಲಿ ನೆಲೆಸಿರೋದ್ರಿಂದ ಅವ್ರ ಭಾಷೆನೇ ಜಾಸ್ತಿಯಾಗಿ ಕನ್ನಡ ಗೌಣ ಆಗಿಬಿಟ್ಟಿದೆ. ಅದಕ್ಕೆ ಒಂದು ಇಬ್ಬರು ಮಿತ್ರರು ಒಂದು ಜೂಜ್ ಕಟ್ಕೊಂಡ್ರಂತ. ಇಲ್ಲ ಕನ್ನಡ ಇದೆ ಅಂತ ಅವನು, ಇಲ್ಲ ಕನ್ನಡ ಭಾಳ ಹಾಳಾಗಿದೆ, ಬೇಕಾದ್ರೆ ಷರತ್ತು ಕಟ್ಟೋಣಪ್ಪ ಅಂತ. ನೀನು ಹೋಗಿ ಬೆಂಗಳೂರಿಗೆ ಬಸ್ ಸ್ಟ್ಯಾಂಡಿಂದ ಇಳಿದು ನೀವು ವಿಧಾನಸೌಧಕ್ಕೆ ಹೋಗ್ಬೇಕಪ್ಪ. ಬಸ್ ಸ್ಟ್ಯಾಂಡಿಂದ ವಿಧಾನಸೌಧಕ್ಕೆ ಹೋಗೋ ತನಕ ನೀನು ಯಾರು ಎದುರಿಗೆ ಸಿಗ್ತಾರೋ ಅವ್ರಿಗೆ ನೀನು ಒಂದು ಕನ್ನಡದ ಪ್ರಶ್ನೆ ಕೇಳೋ, ಅವರು ಕನ್ನಡದಲ್ಲಿ ಉತ್ತರ ಹೇಳಿದರೆ ಸರಿ. ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಏನಾದರೂ ಉತ್ತರ ಹೇಳಿದರೆ ಅದಕ್ಕೆ ನೀನು ಏನು ಮಾಡ್ಬೇಕಪ್ಪ ಅಂದರೆ, ನೀನು ಧರಿಸಿರೋ ಏನೋ ಒಂದು ಕ್ಯಾಪ್ ಹಾಕ್ಕೊಂಡಿರ್ತಾನೆ, ಒಂದೊಂದೇ ನೀನು ಕಳಿಸ್ತಾ ಹೋಗ್ಬೇಕು ಅಂತ. ಶರ್ಟು, ಪ್ಯಾಂಟು, ಅಂಡರ್ವೇರು, ಬನಿಯನ್ ಹೀಗೆ ಆಗಲಿ ಅಂತ ಹೋದ. ಮೆಜೆಸ್ಟಿಕ್ ಇಳಿದು ಅಲ್ಲಿ ಹೋದ ತಕ್ಷಣ ಯಾರೋ ಒಬ್ಬನ ಎದುರಿಗೆ ಸಿಕ್ಕವನಿಗೆ ಹಿಂಗೆ ಕೇಳಿದ್ನಂತೆ, ಏನ್ರಿ ವಿಧಾನಸೌಧಕ್ಕೆ ಯಾವ ಕಡೆ ಹೋಗಬೇಕು ಅಂತ ಅನ್ನಂತೆ. ಕನ್ನಡದಲ್ಲಿ ಸರಳವಾದ ಪ್ರಶ್ನೆ. ಅವನು ಹೇಳಿದಂತೆ ಎನ್ನಡ ಅನ್ನಂತೆ.
ಹಂಗಂದ ತಕ್ಷಣ ನೆನಪು ಬಂತಲ್ಲ, ಟೋಪಿ ತೆಗೆದು ಹೋಗ್ದ. ಮತ್ತು ಮುಂದಕ್ಕೆ ಹೋಗಿ ಇನ್ನು ಕೇಳ್ದ, ಅಲ್ಲಿ ಯಾರೋ ಬಂದು ಸಿಕ್ಕ, ಏನ್ರಿ ಇಲ್ಲಿ ವಿಧಾನಸೌಧಕ್ಕೆ ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಅಂದರೆ ಏಮ್ ಚೆಪ್ತಾವು ಅನ್ನೋ ಅವ್ನು ತೆಲುಗಿನಾಗ ಅವನು ಮೊದಲು ತಮಿಳು ಹೇಳ್ದ, ಇವನು ತಮಿಳು, ಮೊದಲು ತಮಿಳು ಇವನು ತೆಲುಗು, ಹಿಂಗೆ ಹೇಳ್ದ. ಆಮೇಲೆ ಮುಂದೆ ಹೋಗ್ತಾ ಇನ್ನೊಬ್ಬನಿಗೆ, ಏನ್ರಿ ಇದು ವಿಧಾನಸೌಧಕ್ಕೆ ಯಾವ ಕಡೆ ಹೋಗ್ಬೇಕು ಅಂತೆ, ಕ್ಯಾಬ್ ಹೊಡ್ರೆ ಆಯಿತು ಅನ್ನಂತ ಅವ್ನು ಹಿಂದಿ ಬಂತು. ಹಿಂಗೆ ಹೇಳ್ತಾ ಹೋದ. ಆಮೇಲೆ ಒಂದು ಶರ್ಟ್ ತೆಗ್ದು ಹೋಗ್ದ, ಆಮೇಲೆ ಬನ್ನಿನ ತೆಗೆದು ಹೋದ, ಪೂರ್ತಿ ಅವನು ಅಂಡರ್ವೇರು ಎಲ್ಲ ತೆಗೆದು ನಗ್ನನಾಗೋ ಸ್ಥಿತಿ ಬಂತು ಅಂತ. ಈ ಸ್ಥಿತಿ ಬಂತು, ಕನ್ನಡ ಹೀಗಿದೆ ಅನ್ನೋದಕ್ಕೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸಂಘಟಿಸಿರುವ ಕವಿಗೋಷ್ಠಿ ಏನಿದೆ, ಕನ್ನಡವನ್ನು ಉಳಿಸೋದಕ್ಕಾಗಿ ಒಂದು ದಿಟ್ಟ ಹೆಜ್ಜೆ ಆಗಿದೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಇದನ್ನು ಸಂಘಟಿಸಿರತಕ್ಕಂಥ ಕಲೀಂ ಬಾಷಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಒಂದು ಸಣ್ಣ ಕವನವನ್ನು ಹೇಳ್ತೇನೆ. ಒಬ್ಬ ಹುಡುಗ, ಯುವಕ, ಸುಮಾರು 20-25 ವರ್ಷದ ಯುವಕ, ಇನ್ನೂ ತಾರುಣ್ಯದಲ್ಲಿರುವಂಥ ಹುಡುಗ. ಅವನು ಹೋಗ್ತಿರುವ ರಸ್ತೆಯಲ್ಲಿ ಮುಂದೆ ದೂರದಲ್ಲಿ ಒಬ್ಬ ಹುಡುಗಿ ಹೋಗ್ತಿರ್ತಾಳೆ. ಹಿಂದಿನಿಂದ ನೋಡಿದಾಗ ಇವನಿಗೆ ಎಲ್ಲಿಲ್ಲದ ಸ್ಫೂರ್ತಿ, ಕವಿತೆ ಹೇಳ್ತಾನೆ ಅವನು. ಏನಂದ್ರೆ ಅಲ್ಲಿ ದೂರದಿಂದ ನೋಡಿ ಅವಳ ಬಗ್ಗೆ ಒಂದು ಕವನ. ಏನು, ಅವಳು ಉಟ್ಟ ಸೀರೆಯು ಕಪ್ಪು, ತೊಟ್ಟ ರವಿಕೆಯು ಕಪ್ಪು, ಜಡೆ ಕಪ್ಪು, ರಿಬ್ಬನ್ ಕಪ್ಪು, ವಾಚ್ ಕಪ್ಪು, ವಾಚನ ಡಯಲ್ ಕಪ್ಪು, ಚಪ್ಪಲಿ ಕಪ್ಪು ಅನ್ಕಂತ ಅಲ್ಲಿ ಮುಂದೆ ಹೋಗಿ ತಿರುಗಿ ಅಷ್ಟೇ ಯಾಕೆ ಅವಳ ಮುಖವೇ ಕಪ್ಪು ಅಂತ. ಹೀಗೆ ಅವನಿಗೆ ಒಂದು ಭ್ರಮ ನಿರಸನ ಆಗುತ್ತೆ ಅನ್ನೋದು ಒಂದು ಸಣ್ಣ ಹಾಸ್ಯಕ್ಕೋಸ್ಕರ ಹೇಳಿದಷ್ಟೇ. ಅದರಂತೆ ಇನ್ನು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟ್ರುಗಳು ಹೇಗೆ ಹಣ ಸುಲಿಗೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಗೊತ್ತಿದೆ. ಅದರ ಬಗ್ಗೆ ಒಂದು 2 ಲೈನ್ ಹೇಳ್ತೇನೆ ಅಷ್ಟೇ. ಒಬ್ಬರು ಈ ಡಾಕ್ಟ್ರ್ ಹತ್ರ ಹೋಗಿ ಅವರಿಂದ ಶೋಷಿತರಾಗಿ, ಡಾಕ್ಟ್ರ್ ಹತ್ರ ಹೋಗ್ರೆ ಅವ್ರು ದುಡ್ಡು ಕೀಳೋದು ಅಷ್ಟೇ, ಕನ್ಸಲ್ಟೇಷನ್ ಎಷ್ಟಿದೆ. ಈಗ ಮೊದಲಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ರೋಗಿ ಬಂದರೆ ಅವನ್ನ ಪಲ್ಸ್ ನೋಡ್ತಾಯಿದ್ರು, ಪಲ್ಸ್ ನಾಡಿ. ಆದರೆ ಈಗಿನ ಡಾಕ್ಟ್ರ್ ಪಲ್ಸ್ ಅಲ್ಲ, ಮೊದಲು ಅವನು ಪರ್ಸ್ ನೋಡ್ತಾರೆ, ಪರ್ಸ್ ಎಷ್ಟಿದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡೋದು. ಅದನ್ನು ನೋಡಿದ ಒಬ್ಬ ರೋಗಿ ಈ ಕವನ ಹೇಳ್ತಾನೆ. ಏನಂದರೆ, ಹೇ ವೈದ್ಯರಾಜರೇ, ಡಾಕ್ಟ್ರಿಗೆ, ಹೇ ವೈದ್ಯರಾಜರೇ, ಯಮರಾಜನ ಅನುಜರೇ, ಯಮರಾಜನ ತಮ್ಮಗಳು ನೀವು, ಯಮರಾಜನ ಅಣ್ಣ ನೀವು, ವೈದ್ಯರಾಜ ಯಮನ ತಮ್ಮ. ಹೇ ವೈದ್ಯರಾಜರೇ, ಯಮರಾಜನ ಅನುಜರೇ, ಮುಡಿಬಾಗಿ ನಮಿಪೆವು ನಾವು, ತಲೆಬಾಗಿ ನಮಸ್ತೆ ಮಾಡ್ತಾ ದೊಡ್ಡ ಮನುಷ್ಯರು ನೀವು. ಯಾಕೆಂದರೆ ಯಮಗಿಂತ ನೀವು ಭಯಂಕರ. ಯಾಕೆ? ಹಣ ಒಂದನೇ ಒಯ್ದರೆ ಯಮನು ಪ್ರಾಣವನ್ನೂ ಒಯ್ಯಿರ್ತೀವಿ. ಹಣಗಿಂತ ಅವ್ರು ಬರೀ ಹಣ ಕಿತ್ಕೊಂತಾರೆ, ನೀವು ಹಣನೂ ಕಿತ್ಕೊಂಡು ಪ್ರಾಣನೂ ತೆಗಿತೀರಿ ಅಂಥೇಳಿ ಆ ಡಾಕ್ಟ್ರ್ ಬಗ್ಗೆ ಒಂದು ಸಣ್ಣ ಕವನ ನೆನಪು ಬಂತು. ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ಒಂದು ನಾನು ನಮಸ್ಕರಿಸ್ತೇನೆ. ಬಸವರಾಜ್ ಸರ್ ಅವರು ಕವನ ವಾಚನವನ್ನು ಮಾಡಿದರು. ಅವರು ಕೂಡ ಅಧ್ಯಕ್ಷರಿಂದ ಕಿರುಕಾಣಿಕೆಯನ್ನು ಪಡೆಯಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ. ಈಗ ಈ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ಕಲೀಂ ಬಾಷಾ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಯನ್ನು ನುಡಿಬೇಕು ಅಂತ ಹೇಳ್ಕೊಡ್ತಾ ಇದ್ದೇನೆ. ಎಲ್ಲ ಕನ್ನಡ ಅಭಿಮಾನಿಗಳೇ, ಕನ್ನಡದ ಕವಿಗಳೇ, ಕವಯಿತ್ರಿಗಳೇ, ನಮ್ಮ ಆತ್ಮೀಯರಾದ ಒಡ್ಗೆರೆ ನಾಗರಾಜನವರೇ, ನಮ್ಮ ಗುರುಗಳಾದ ಎಂ ಬಸವರಾಜ್ನವರೇ, ಹಾಗೂ ನನ್ನ ಆತ್ಮೀಯ ಬಾಲ್ಯ ಮಿತ್ರ ಗೌಸ್ಪೀರ್ ಹಮ್ದರ್ದರವರೇ, ಹಾಗೂ ಈ ಎಲ್ಲ ನಮ್ಮ ಸಮಾರಂಭದ ರೂವಾರಿಗಳಾದ ಕೊಟ್ರಪ್ಪನವರೇ, ನಿಜಗುಣ ಅವರೇ, ಹಾಗೂ ಎಲ್ಲ ಸಿ ಪಾಟೀಲ್ ಸಾಹೇಬರೇ, ಎಲ್ಲ ನಮ್ಮ ಆತ್ಮೀಯ ಮಿತ್ರರುಗಳೇ, ವೇಳೆ ಬಹಳ ಆದ್ದರಿಂದ ನಾನು ನನ್ನ ಮಾತನ್ನು ಬಹಳ ಶಾರ್ಟ್ ಮಾಡ್ತೇನೆ. ಎಲ್ಲರೂ ಒಳ್ಳೆಯ ಕನ್ನಡ ನಾಡು ನುಡಿಯ ಕವನಗಳನ್ನೇ ತಾವು ಹೇಳಿದ್ದೀರಿ. ಯಾರು ಹೆಸರು ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಸಹ ಚೆನ್ನಾಗಿ ಹೇಳಿದ್ದೀರಿ. ಅದಕ್ಕೆ ನಾನು ತಮಗೆ ಹೆಚ್ಚು ಕವನಗಳು ಕನ್ನಡ ನಾಡು ನುಡಿಯ ಬಗ್ಗೆನೇ ಇವೆ. ಇಲ್ಲಿ ಕೇವಲ 13 ಜನ ಇದ್ದರೂ ಸಹ ತುಂಬ ಚೆನ್ನಾಗಿ ಕವಿತೆಯನ್ನು ಹೇಳಿದ್ದೀರಿ. ವಿಶೇಷವಾಗಿ ನಮ್ಮ ಆತ್ಮೀಯ ಮಿತ್ರರು ಹಾಗೂ ಇಂದಿನ ಪ್ರಮುಖ ಈ ಸಮಾರಂಭದ ರೂವಾರಿಗಳು, ಪ್ರಮುಖ ಬಿಂದುಗಳಾದ ನಮ್ಮ ನಾಗರಾಜನವರ ಅದ್ಭುತವಾದ ಕವಿತೆಯನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಇಲ್ಲಿ ಕನ್ನಡ ಅಂತ ಹೇಳಿ ಇವತ್ತಿನ ಸಮಾರಂಭದ ವಿಷಯ ಎಲ್ಲ ತಮ್ಗೆ ಗೊತ್ತಿದೆ, ಡೀಟೇಲ್ ಹೇಳಲಿಕ್ಕೆ ಇಷ್ಟಪಡಲ್ಲ. ಕನ್ನಡ ಅಂದರೆ ನಮಗೆ ಭಾಷೆಯ ಬಗ್ಗೆ ಅಭಿಮಾನ,
ಬೆಳಗುವಂತೆ ಮಾಡುವ ಒಂದು ಮಹಾನ್ ಶಕ್ತಿ ಇದು. ಕನ್ನಡ ಅಂದರೆ ಕೇವಲ ಭಾಷೆಯಲ್ಲ, ಸಂಸ್ಕೃತಿ ಸಂಸ್ಕಾರಗಳ ಅರಿವು ಮೂಡಿಸುವ ಒಂದು ಮಹಾನ್ ಗ್ರಂಥಾಲಯ ಇದ್ದಂಗೆ ಅಂತ ನನ್ನ ಭಾವನೆ. ಕನ್ನಡ ಅಂತ ಹೇಳಿದರೆ ಎಲ್ಲರೂ ಗೌರವದಿಂದ ಗೌರವಿಸುವ ಮಹಾನ್ ಭಾಷೆ ಇದು. ಇದರ ಇತಿಹಾಸ ನಮ್ಗೆ ಗೊತ್ತಿದೆ. ಭಾಷೆಯ ಇತಿಹಾಸ ಸುಮಾರು 2,000-2,500 ವರ್ಷಗಳ ಇತಿಹಾಸ ಕನ್ನಡ ಭಾಷೆಗಿದೆ. ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳು ಇಡೀ ಭಾರತ ದೇಶದಲ್ಲಿ ಯಾವ ಭಾಷೆಗೂ ಸಹ ಬಹುಶಃ ದೊರೆತಿಲ್ಲ. ಅಂಥ ಒಂದು ಗಟ್ಟಿ ಭಾಷೆ ಭಾರತ ದೇಶದ ಭಾಷೆಯಾಗಿದೆ. ಈ ಭಾಷೆ ಇಂಗ್ಲೀಷ್ ಭಾಷೆ ಹುಟ್ಟುವ ಮುನ್ನವೇ ಹುಟ್ಟಿದ ಕನ್ನಡ ಭಾಷೆ ಇದು. ನೋಡು, ಆಂಗ್ಲ ಭಾಷೆ ಸ್ವಂತದ್ದೇನೂ ಇಲ್ಲ ಅಲ್ಲಿ. ಆಮೇಲೆ ಆಂಗ್ಲ ಭಾಷೆ ನಾವು ಪಾಠ ಮಾಡುವಾಗ ಎಷ್ಟು ಕ್ಲಿಷ್ಟತೆಯನ್ನು ಅನುಭವಿಸ್ತೀವಿ ಅಂದರೆ, ನಾವು ಹೈಸ್ಕೂಲ್ನಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ನಾವು ಬಹುಶಃ ಇದನ್ನೆಲ್ಲ ಅನುಭವಿಸಿದ್ದೀವಿ. ಅಲ್ಲಿ ಸೈಲೆಂಟ್ಗಳು ಬರ್ತವೆ. ಕನ್ನಡದಲ್ಲಿ ಹಾಗಿಲ್ಲ. ನಾವು ಎಷ್ಟು ಕಷ್ಟ ಅಂತದೆ ಆಂಗ್ಲ ಭಾಷೆ ಶಿಕ್ಷಕ ಪ್ರೌಢಶಾಲೆ ಅಂತ ಹೇಳಿದ್ರೆ, ಬರೆಯೋದೊಂದು ಹೇಳೋದೊಂದು. WOULD ಉಲ್ಡ್ ಅಂತ ವಿಚಾರ ಮಾಡಿ ವುಡ್ ಅಂತೀವಿ. ವುಡ್, ಶುಡ್, ಕುಡ್ ಇವೆಲ್ಲ ಮಕ್ಕಳಿಗೆ ಕಬ್ಬಿಣದ ಕಡಲೆಗಳೇ. ಟಾಕ್, ವಾಕ್, ಟಾಕ್, TALK ಅಂತ ಹುಡುಗ ಪಾಪ ಮಗು ಗೊತ್ತಾಗ್ತೀವಿ. ಸರ್ ಟಾಲ್ಕ್ ಅಂತ ಬರೋದು ಟಾಕ್ ಅಂತ ಯಾಕೆ ಗೊತ್ತೀರಿ ನೀವು? ಇದಕ್ಕೇನು ಉತ್ತರ ಹೇಳಬೇಕು ನಾವು? ಕರ್ನಲ್, COLNEL ಅಂತ ಬರಿತೀವಿ, ಕರ್ನಲ್ ಅಂತ ಉಚ್ಚಾರ ಮಾಡ್ತೀವಿ. ಏನಿದು? GRAG, ಗ್ಯಾರೇಜ್, ಗರಾಶ್ ಅಂತಾರೆ ಅವರು ಆಂಗ್ಲ ಜನ. ಗರಾಶ್ ಅಂತಾರೆ, ನಾವು ಗ್ಯಾರೇಜ್ ಅಂತೀವಿ. ಹೀಗೆ ಇಂಗ್ಲೀಷ್ ಭಾಷೆಯಲ್ಲಿ ಸೈಲೆಂಟ್ಗಳೇ ಬಹಳಷ್ಟು. ಫೋನೆಟಿಕ್ಸ್ ಓದಿದ್ರೆ ಮಾತ್ರ MAಯಲ್ಲಿ ಇಂಗ್ಲೀಷ್ನಲ್ಲಿ ಗೊತ್ತಾಗುತ್ತೆ ಬಹುಶಃ. ಇಲ್ಲಿ ಹೈಸ್ಕೂಲ್ನಲ್ಲಿ ಆಗಲ್ಲ, ಬಹಳ ಕಷ್ಟ. ಇಂಗ್ಲೀಷ್ ಒಪ್ಸೋದು, ಕಲಿಸೋದು ಬಹಳ ಕಷ್ಟ ಸಾಧ್ಯ. ಅದಕ್ಕೆ ಹೇಳ್ತದ್ದು, ಕನ್ನಡದಲ್ಲಿ ಓದಿದಂತೆ ಬರೆದಂತೆ ಓದು ಕನ್ನಡದಲ್ಲಿ, ಆದರೆ ಇಂಗ್ಲೀಷ್ನಲ್ಲಿ ಆಗಿಲ್ಲ. ಇದು ಒಂದು ಕನ್ನಡದ ವಿಶೇಷತೆ ಅಂತ ನಾವು ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಯಾವ ಜಾತಿ ಧರ್ಮ ಏನೇ ಇದ್ದರೂ ಸಹ ನಾವೆಲ್ಲರೂ ಕನ್ನಡಿಗರೇ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್ ಸಹ ಏನೂ ಬೇಕಾಗಿಲ್ಲ, ಎಲ್ಲರೂ ಕನ್ನಡಿಗರೇ. ನಾವು ಮನೆಯೊಳಗೆ ನಮ್ಮ ಮಾತೃಭಾಷೆ, ಮನೆಯ ಹೊಸಕೊಳ್ಳು ದಾಟಿದರೆ ನಾವು ಕನ್ನಡಿಗರು. ಆ ಭಾವನೆ ನಮ್ಮ ಎಲ್ಲರಲ್ಲಿ ಇರಬೇಕು. ನಾವೆಲ್ಲರೂ ಸಹ ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ ಉಳಿವಿಗಾಗಿ ಶ್ರಮಿಸಬೇಕು. ಆ ಶ್ರಮಿಸಲಿಕ್ಕೆ ತಾವೆಲ್ಲ ಕವಿಗಳು ಇವತ್ತು ಸಹ ಕನ್ನಡ ಭಾಷೆ, ನಾಡು ನುಡಿಯ ಬಗ್ಗೆ ತಾವು ಕವನಗಳನ್ನು ವಾಚನೆ ಮಾಡಿದ್ದೀರಿ ಅಂತ. ಇದು ವಿಶೇಷವಾಗಿ ಇಂದಿನ ತಲೆಮಾರಿನ ಯುವಕರು ಮುಂದಾಗಬೇಕು ಅಂತ ನಮ್ಮ ಪ್ರೊಫೆಸರ್ ಹೇಳಿದ್ರಲ್ಲ, ಚೆನ್ನಾಗಿ ಹೇಳಿದರು. ನಾವು ಎಲ್ಲ ಕನ್ನಡ ಅಂತ ಹೇಳಿದರೆ ಕನ್ನಡದಲ್ಲಿ ಭಾಳಷ್ಟು ಆಂಗ್ಲ ಶಬ್ದಗಳನ್ನು ನಾವು ಬಳಸ್ತೀವಿ. ಯುವಕರು ವಿಶೇಷವಾಗಿ ಕನ್ನಡ ಭಾಷೆಯನ್ನು ಬಳಸಬೇಕು ಮತ್ತು ಬೆಳೆಸಬೇಕು ಅಂತ ನನ್ನ ಇಂಗಿತ. ಅದು ವಿಶ್ವದ ಅತ್ಯಂತ ಪ್ರಾಚೀನ ಭಾಷೆಗಳ ಕನ್ನಡ ಒಂದು. ಇದೆಲ್ಲ ಹೇಗಪ್ಪ ಅಂದರೆ, ವಿಶ್ವದ ನಾನಾ ಪ್ರದೇಶಗಳಲ್ಲಿ ಸಿಕ್ಕ ಅಚ್ಚ ಕನ್ನಡದ ಶಾಸನಗಳು ಕನ್ನಡದ ಪ್ರಾಚೀನತೆಯನ್ನು ಸಾಬೀತುಪಡಿಸ್ತವೆ ಅಂತ. ನಿಮಗೆ ಎಲ್ಲ ಗೊತ್ತಿದೆ. ಫರ್ಡಿನೆಂಡ್ ಕಿಟಲ್ ಅಂತ ಒಬ್ಬ ವ್ಯಕ್ತಿ ಶಬ್ದಕೋಶವನ್ನು ರಚಿಸಿದ ನಿಜ. ಆದರೆ ಕನ್ನಡಿಗರಿಗೆ ಗೊತ್ತಿರುವ ವಿಷಯ. ಆದರೆ ಹೀಗೆ ವಿದೇಶಿಯರೊಬ್ಬರು ಭಾರತೀಯ ಪ್ರಾದೇಶಿಕ ಭಾಷೆಯೊಂದರ ಶಬ್ದಕೋಶ ರಚಿಸಿದ್ದು ಕನ್ನಡದಲ್ಲಿ ಮಾತ್ರ ಎಂಬುದು ಕನ್ನಡಕ್ಕೆ ಹೆಗ್ಗಳಿಕೆ. ಅದು ಹಿಂದಿ ಹುಟ್ಟಿಲ್ಲದ ಕಾಲದಲ್ಲಿ ಕನ್ನಡ ಮುಗಿಲಲ್ಲಿತ್ತು ಅಂತ ಹೇಳ್ತಾರೆ. ವಿಶ್ವದ ಲಿಪಿಗಳ ರಾಣಿ ಅಂತ ಹೇಳಿ ವಿನೋಬ ಭಾವೆಯವರು ಹೇಳ್ತಾರೆ. ಹಾಗೆ ಕನ್ನಡ ಅಷ್ಟು ಸೊಗಸು, ಅಷ್ಟು ಆನಂದ, ಅಷ್ಟು ಕನ್ನಡ ಅಂತ ಹೇಳಿದ್ರೆ ಅಷ್ಟು ಇಂಪು, ತಂಪು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾದಂಬರಿ ಪಿತಾಮಹ ಅನಕರು ಹೇಳ್ತಾರೆ, ನನ್ನಂಥವರು ಕನ್ನಡಕ್ಕೆ ಅನೇಕರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ ಅಂತ ಅನಕರು ಒಂದು ಮಾತನ್ನು ನಾನು ನೆನಪಿಸ್ಕೊಳ್ತೇನೆ. ಹೀಗೆ ಹೇಳ್ತಾ ಹೋದರೆ, ಒಬ್ಬರು ಮೇಡಮ್ ಇಲ್ಲಿ ಹೇಳಿದರು, ಹೆಸರಾಯಿತು ಕನ್ನಡದ ಉಸಿರಾಗಲಿ ಕನ್ನಡ ಅಂತ. ಈ ಮಾತು ಒಬ್ಬ ಕವಿನೂ ಸಹ ಹಾಗೆ ಹೇಳ್ತಾರೆ. ಇಲ್ಲಿ ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥ ಶರಣಂ ನಾಸ್ತಿ ಅಂತ ಕವಿ ಹೇಳ್ತಾರೆ. ಗೋವಿಂದ ಪೈ ಅವರು ತಾಯಬಾರ ಮಗವತೋರ ಕನ್ನಡಿಗರ ಮಾತಿ ಅಂತ ಅವ್ರು ಹೇಳ್ತಾರೆ. ಎಷ್ಟು ಸೊಗಸಾದಂಥ ಈ ನಮ್ಮ ಕನ್ನಡದ ನಾಡಗೀತೆಯ ಮುಂಚೆ ಬಹಳಷ್ಟು ಹಾಡುಗಳನ್ನು ಕನ್ನಡ ನಾಡಗೀತೆಯಾಗಿ ನಾವು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ನೋಡಿದ್ದೇವೆ. ಈ ಹುಯಿಲುಗೋಳು ನಾರಾಯಣರವರು ಬರೆದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾವು ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಇದನ್ನು ಹೇಳಿದ್ದೇವೆ. ಹೀಗೆ ಕನ್ನಡಿಗರ ಮನೆಗಳಲ್ಲಿ ಕನ್ನಡದ ದೀಪ ಹಚ್ಚಿದ DS ಕರ್ಕಿಯವರು, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಈ ನವೋದಯಕಾರದ ಕವಿ
ನಾಡಿನಲ್ಲೆಲ್ಲ ಶಾಲೆಗಳಲ್ಲಿ ಈ ಹಾಡು ತುಂಬ ಪ್ರಖ್ಯಾತ ಆಗಿತ್ತು ಅನ್ನೋದು ತಮಗೆಲ್ಲ ಗೊತ್ತಿದೆ. ನಮ್ಮ ದಾವಣಗೆರೆ ಜಿಲ್ಲೆಯ ಬಹಳ ವಿಶೇಷವಾದ ಕವಿ ಮಹಾಲಿಂಗ ರಂಗ, ತಮಗೆಲ್ಲ ಗೊತ್ತಿರ್ಬೋದು. ಆತ ಕನ್ನಡದ ಬಗ್ಗೆ ಎಷ್ಟು ಚೆನ್ನಾಗಿ ಆನಂದವಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಮಹಾಲಿಂಗ ರಂಗ ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳೆದ ಉಷ್ಣದ ಹಾಲಿನಂದದಿ, ಸುಲಭವಾಗಿರ್ಪ ಲಲಿತವಹ ಕನ್ನಡ ನುಡಿಯಲಿ, ತಿಳಿದು ತನ್ನೊಳ ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ, ಸಂಸ್ಕೃತದಲ್ಲಿ ಇನ್ನೇನು ಉಳಿದುವುದು ಇನ್ನೇನು ಅಂತ ಹೇಳ್ತಾರೆ. ಅಂದರೆ ಕನ್ನಡ ಸುಲಿದ ಬಾಳೆಯ ಹಣ್ಣಿನಂತಿದೆ, ಸಿಗುರು ತೆಗೆದ ಕಬ್ಬಿನಂತೆ ಇದೆ, ಕಾದು ತಂಪಾದ ಹಾಲಿನಂತೆ ಇದೆ. ಮಧುರವಾಗಿರುವ ಕನ್ನಡ ಇರುವಾಗ ಸಂಸ್ಕೃತ ನಮಗೇಕೆ ಅನ್ನೋ ಮಾತನ್ನು ದಾವಣಗೆರೆಯ ಕವಿ, ನಮ್ಮ ಜಿಲ್ಲೆಯ ಹೆಮ್ಮೆಯ ಕವಿ ಮಹಾಲಿಂಗ ರಂಗ ಹೇಳಿದ್ದಲ್ಲಿ ನೆನಪು ಮಾಡ್ಕೊಳ್ತೇನೆ. ಪೂತಿನಾರವರು ಇದೇ ರೀತಿ ಒಂದು ಮಾತು ಕನ್ನಡದ ಬಗ್ಗೆ ಹೇಳ್ತಾರೆ, ಕನ್ನಡ ಜನವಲ್ಲದೆ ಕನ್ನಡವನ್ನು ಉಳಿಸುವರು ಯಾರೈ, ಬೆಳೆಸುವರಾರೈ, ಬೆಳೆಸುವವರು ತಾವಾರ ಇಹರೈ ಅಂತ ಅವ್ರು ಹೇಳ್ತಾರೆ. ನಾವಿನ್ನು ಹೇಳ್ತೀವಿ ಸಿರಿಗನ್ನಡ ನಮಗೆಲ್ಲಿಗೆ ಸಿರಿಗನ್ನಡ ಬಾಳ್ಗೆ ಅಂತ. ಅದನ್ನು ಇದನ್ನು ಹೇಳಿದವರು ಯಾರು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ರುದ್ರಮುನಿ ಶಾಸ್ತ್ರಿಗಳು ಇದನ್ನು ಹೇಳಿದವರು. ಇವರು ಸಿರಿವಂತರ ಮಹಲುಗಳಲ್ಲಿ, ಬಡವರಿರುವ ಗುಡಿಸಲಲ್ಲಿ, ಬೇಸಾಯದ ಕಾಯಕದಲ್ಲಿ, ಕಾರ್ಖಾನೆಯ ಯಂತ್ರಗಳಲ್ಲಿ ಕೇಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಅವರು ರುದ್ರಮುನಿ ಶಾಸ್ತ್ರಿಗಳು ಹೇಳ್ತಾರೆ. ಇನ್ನು ನಮ್ಮ ದಾರ್ಶನಿಕ ಕವಿ ಕುವೆಂಪುರವರು ಕನ್ನಡದಷ್ಟು ಬರೆದಿದ್ದು ನಾನು ಭಾಳಷ್ಟು ಬೇರೆ ಯಾರೂ ಬರಿಲ್ಲ ಅಂತ ನನ್ನ ಭಾವನೆ ಅದು. ಭಾಳಷ್ಟು ಕವನಗಳು ಅವರಿಂದ ಬಾರಿಸು ಕನ್ನಡ ಡಿಂಡಿಮೋ ಆಗಿರ್ಬೋದು, ನೇಗಲ ಯೋಗಿಯ ಹಾಡು, ಭಾರತ ಜನನಿಯ ತನುಜಾತೆ ಇರ್ಬೋದು, ಎಲ್ಲಾದರೂ ಎಂತಾದರೂ ಇರ್ಬೋದು, ಕನ್ನಡಕ್ಕಾಗಿ ಕೈ ಎತ್ತು ಎಂಬ ಕವನ ಇರ್ಬೋದು. ಹೀಗೆ ದಾರ್ಶನಿಕ ಕವಿ ಕುವೆಂಪುರವರು ಬಹಳ ಮಹಾನ್ ಕವಿ, ವಿಶ್ವ ಕವಿ ಅವರು. ಅವರಿಗೆ ಆ ನೋಬೆಲ್ ಪಾರಿತೋಷಿಕಕ್ಕೂ ಅರ್ಹರವರು. ನಮ್ಮ ನಿತ್ಯೋತ್ಸವದ ಕವಿ ನರಸಿಂಹಸ್ವಾಮಿಯವರು ಜೋಗದ ಸಿರಿ ಬೆಳಕಿನಲ್ಲಿ ತಾವೆಲ್ಲ ಕೇಳಿದ್ದೀರ. ನಂತರ ದೀಕ್ಷಿತ್ ಜೆ ನಾಯಕ ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ತವರು ಅಂತ ಹೇಳಿದ್ದಾರೆ. ಚನ್ವೀರ್ ಕಣಿಯವರು ಹೇಳಿದ್ದು, ಹೆಸರಾಯಿತು ಕರ್ನಾಟಕದ ಉಸಿರಾಗಲಿ ಕನ್ನಡ. ಈ ಒಂದು ಇದನ್ನು ಲೈನ್ ಇಟ್ಕೊಂಡು ಒಬ್ಬ ಮೇಡಮ್ ಕವನ ಬರೆದು ಚೆನ್ನಾಗಿತ್ತು ಕವನ ಅದು. ಬೇಂದ್ರೆ ಅವರು ಕನ್ನಡ ನಾಡರಾಣಿ ಅಂತ ಹೇಳ್ತಾರೆ. ಕನ್ನಡವೆಂದರೆ ಅಂದರೆ ಗೋಕಾಕ್ ಅಡಿಗರು ಹೇಳ್ತಾರೆ. ಹೀಗೆ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದಂದರೆ, ಕನ್ನಡ ಉಳಿಬೇಕಂದ್ರೆ ನೋಡಿರಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಗಡಿ ಭಾಗಗಳಲ್ಲಿ ಕನ್ನಡ ಶಾಲೆಗಳಿಗೆ ಶಿಕ್ಷಕರೇ ಇಲ್ಲ. ಇವತ್ತು ನಾನು ಈ ಒಂದು ವೇದಿಕೆಯ ಮೂಲಕ ಹೇಳೋದೇನೆಂದರೆ, ದಯಮಾಡಿ ನಮ್ಮ ಪತ್ರಿಕಾ ಮಿತ್ರರು ಇದನ್ನು ಹೈಲೈಟ್ ಮಾಡಬೇಕು. ಗಡಿ ಭಾಗದಲ್ಲಿರುವ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಅಲ್ಲಿ CET ಮಹಾರಾಷ್ಟ್ರದವ್ರು ಮರಾಠಿಯಲ್ಲಿ CET ಮಾಡ್ತಾರೆ ಅವರು. ಅದು ತೊಲಗಬೇಕು. ಕನ್ನಡ ಶಿಕ್ಷಕರನ್ನ ನೇಮಕ ಮಾಡೋದು. ಭಾಳಷ್ಟು ಶಾಲೆಗಳು ಹಾಳು ಬಿದ್ದಿದ್ದಾವೆ ಅಲ್ಲಿ. ಇದಕ್ಕೆ ಭಾಳ ಮುಖ್ಯವಾಗಿ ಗಮನವನ್ನು ಕೊಡಬೇಕು ಅನ್ನೋದು. ನಂತರ ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯಪೂರ್ವಕ ಹೇಳೋದೇನೆಂದರೆ, ಯಾವ ಶಾಲೆಯೂ ಮುಚ್ಚಬಾರ್ದು. ಕಡಿಮೆ ಸ್ಟ್ರೆಂತ್ ಇದೆ, ಕಡಿಮೆ ಮಕ್ಕಳಿದ್ದಾರೆ, ಕಡಿಮೆ ಇದ್ದಾರೆ, 10 ಜನ ಇದ್ದರೂ ಸರಿ, 5 ಜನ ಮಕ್ಕಳಿದ್ರೂ ಸರಿ, ಕನ್ನಡ ಶಾಲೆ ಉಳಿಬೇಕು, ಬೆಳಿಬೇಕು. ಆ ಶಿಕ್ಷಕರಿಗೆ ಏನಪ್ಪ ಅಂತ ಹೇಳಿದ್ರೆ ಅನುದಾನ, ಸರ್ಕಾರದ ಸವಲತ್ತುಗಳು ಸಿಗಬೇಕು. ಯಾವ ಶಾಲೆನೂ ಮುಚ್ಚಬಾರ್ದು. ಅಂಥ ಒಂದು ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಲಿ ಅನ್ನೋದನ್ನು ದಯಮಾಡಿ ನಮ್ಮ ಪತ್ರಕರ್ತರು ಹೈಲೈಟ್ ಮಾಡಬೇಕು ಅಂತ ಹೇಳ್ತಾ, ತುಂಬ ಉತ್ತಮವಾದ ಕಾರ್ಯಕ್ರಮವಾಗಿದೆ. ನಮ್ಮ ಗುರುಗಳು ನಮ್ಮ ಜೊತೆಗಿದ್ದಿದ್ದು ಇನ್ನೂ ಆನಂದ. ನಮ್ಮ ಪಾಟೀಲರು, ನಮ್ಮ ಎಲ್ಲ ನಮ್ಮ ಮಿತ್ರರು, ನಮ್ಮ ಇವರು ಯಾರು ನಮ್ಮ ನಾಗರಾಜಯ್ಯನವರು, ನಮ್ಮ ಹಮ್ದರ್ದ್ನವರು, ಭಾಳ ರಾಜ್ಯ ಮಟ್ಟದ ಕವಿಯವರು. ಭಾಳಷ್ಟು ಪುಸ್ತಕಗಳು ಉರ್ದುನಲ್ಲಿ ಕಾವ್ಯದಲ್ಲಿ ಬರೆದಿದ್ದಾರೆ. ನಾವು ಕನ್ನಡ ಮತ್ತು ಉರ್ದು ಕವಿಗೋಷ್ಠಿ ಬಂದರೆ ನಾವು ಯಾವಾಗಲೂ ಜೊತೆ ಇರ್ತೀವಿ. ಇವರು ಇರ್ತಾರೆ, ನಮ್ಮ ಯಾರು ಒಗ್ದುಮೂರು ಇರ್ತಾರೆ. ಇಷ್ಟು ಹೇಳಿ ಅತಿ ಹೆಚ್ಚು ಸಮಯ ಆಯಿತು. ನಾನು ಮುಕ್ತಾಯ ಹಾಡಿ ಎಲ್ಲರಿಗೂ ಒಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂಥ ಹಿರಿಯರಾದ ಶ್ರೀ ಜೆ ಕಲಿಂಬಾಷ ಸರ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ ನಮ್ಮ ರಿಯಾಜ್ರವರು ನಡೆಸ್ಕೊಡ್ಬೇಕು. ಈ ಒಂದು ಪರಸ್ಪರ ಬಳಗದಿಂದ ಆಯೋಜಿಸಿರುವಂಥ ಅತ್ಯಂತ ಯಶಸ್ವಿಯಾದಂಥ ಈ ಒಂದು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಹರಿಹರದ ಬಹಳಷ್ಟು ಸಂಘಟನೆಗಳಿಗೆ ಮಾರ್ಗದರ್ಶಕರಾಗಿ ಮಾರ್ಗದರ್ಶನ ನೀಡುತ್ತಿರುವಂಥ ಜೆ ಕಲಿಂಪಾಷ ಸರ್ ಅವರಿಗೆ ನಮ್ಮ ಪರಸ್ಪರ ಬಳಗದ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ
ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಒಂದು ಕವಿಗೋಷ್ಠಿಗೆ ಇನ್ನು ಯಶಸ್ವಿಗೊಳಿಸಿರುವಂಥ ಉರ್ದು ಕವಿ ಗೌಸ್ಫಿರ್ ಹಮ್ದರ್ದ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಥರ ಮುಂಜಾನೆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತ್ಯಂತ ಬಹಳಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿರುವಂಥ ನಾಗರಾಜ್ ಸರ್ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಬೆಳಗ್ಗೆ ಇಡೀ ದಿನ ಒಂದು ಕಾರ್ಯಕ್ರಮ ಆದಂಗೆ ಆಯ್ತು ಇವತ್ತು. ಇಷ್ಟು ಹೊತ್ತು ಎಲ್ಲೂ ಹೋಗದೆ ಈ ಒಂದು ಕಾರ್ಯಕ್ರಮವನ್ನು ಆಲಿಸಿರುವಂಥ ಎಲ್ಲ ಕನ್ನಡದ ಕುಸುಮಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಿಸುತ್ತೇವೆ. ಹಾಗೆಯೇ ಈ ಒಂದು ಸ್ಥಳದಾನಿಗಳಾದಂಥ ರಚನಾ ಕ್ರೀಡಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವಿಡಿಯೋ ಮಾಡಿ ನಮ್ಮ ಕನ್ನಡ ನಾಡಿನಾದ್ಯಂತ ಪ್ರಚಾರ ಮಾಡುವಂಥ ನಕ್ಷತ್ರ ಟಿವಿಯ ಕೃಷ್ಣರವರಿಗೆ, ಹಾಗೆಯೇ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ, ಜೊತೆಗೆ ನಮ್ಮ ಪರಮೇಶ್ವರಪ್ಪ ಕತ್ಗಿಯವರು, ವೀರೇಶ್ ಬಡ್ಗೇರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಭಕ್ತಿಗೀತೆಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಅವರು ಕೂಡ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.